नारायणाय परिपूर्णगुणार्णवाय विश्वोदयस्थितिलय नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदौ नूनं मनाङ्मा कृथाः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य द्रौपदी आत्मकथा प्रारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे,
ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ಕೇಳಿದ್ದೀರಿ ಯುದ್ಧ ನಿಶ್ಚಯ. ದುರ್ಯೋಧನನ ಅತಿಯಾದ ದುಷ್ಟ ಸಂಗತಿಯಲ್ಲಿ ಇದ್ದ ಕರ್ಣ ಸ್ವತಃ ಸೂರ್ಯ, ಇಂದ್ರ, ತಾಯಿಯಾದ ಕುಂತಿ, ಕೃಷ್ಣ ಹೇಳಿದರೂ ಕೂಡ ದುರ್ಯೋಧನ ಪಕ್ಷವನ್ನು ಬಿಡಲಿಲ್ಲ. ಉಲೂಕ ತಿರುಗಿ ಬಂದ ಮೇಲೆ ಯುದ್ಧ ನಿಶ್ಚಯ ಅಂತ ತಿಳ್ಕೊಂಡಂತ ಹೇಳಿ ಎಲ್ಲರೂ ಯುದ್ಧಕ್ಕೆ ಹೊರಟಿದ್ದಾರೆ. ಇಲ್ಲ, ಕ್ರಿಕೆಟ್ ಮ್ಯಾಚ್ ನೋಡುವಾಗ ನೀವೆಲ್ಲ ಇನ್ನೂ 6 ವಿಕೆಟ್ಗಳಿವೆ, ಕೇವಲ 20 ರನ್ ಬೇಕಾಗಿದೆ, 15 ಬಾಲ್ ಇದೆ. ಆದರೂ ಅಲ್ಲಿ ಕೂತ್ಕೊಂಡು ಕೈ ಜೋಡಿ ಈ ಓವರ್ನಲ್ಲಿ 3 ವಿಕೆಟ್ ಹೋಗ್ತದೆ, ಮುಂದಿನ ಓವರ್ನಲ್ಲಿ 3 ವಿಕೆಟ್ ಹೋಗ್ತದೆ ಅಂತ ದಾರಿ ಕಾಯ್ತಾ ಇರ್ತಾರೆ. ಆ ರೀತಿಯಾಗಿ ಏನೋ ಒಂದು ಮಿರಾಕಲ್ ಆಗ್ತದೆ, ಈ ಯುದ್ಧ ನಿಲ್ತದೆ. ಯಾಕೆ ಪಾಂಡವರು ಈ ಒಂದು ತುಣುಕು ಸ್ಥಳಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಇಂಥ ಮಹಾವಿಸ್ತಾರವಾಗಿರ್ತಕ್ಕಂತಹ ಈ ನರಸಂಹಾರಕ್ಕೆ ತಯಾರಾಗಿದ್ದಾರೆ? ಧೃತರಾಷ್ಟ್ರ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇದ್ದ. ಧೃತರಾಷ್ಟ್ರ ಅಂತಾನೆ, ನವದ ಪೂಜ್ಯತೆ ವೇದೆ ಅಂತ ತಿಳ್ಕೊಂಡಂತ ಹೇಳಿ ಒಂದು ಮಾತಿದೆ. ವೇದ ಎಂದೂ ಹಿಂಸೆಯನ್ನು ಬಯಸೋದಿಲ್ಲಲ್ಲ. ಇವೆಲ್ಲ ವೇದಶಾಸ್ತ್ರಗಳನ್ನು ಓದಿದವರು ಪಾಂಡವರು. ಅದಕ್ಕೋಸ್ಕರ ಈ ಯುದ್ಧ ಏಕೆ ಈ ರೀತಿಯಾಗಿ ನಡೀತದೆ? ಯಾಕೆ ಈ ಯುದ್ಧ ನಿಲ್ಲಬಾರ್ದು? ಚಿಂತಾಕ್ರಾಂತನಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ ಧೃತರಾಷ್ಟ್ರ. ಸಂಜಯ ಬರ್ತಾನೆ. ಸಂಜಯ ಬಂದು, ಯಾಕೆ ನೀನೊಬ್ಬನೇ ಏಕಾಂತಲ್ಲಿ ಇದ್ದಿದ್ದೆ, ದುಃಖದ ಇದ್ದೆ ಬಂದಿದ್ದೇನೆ. ಏನು ಸಂಜಯ, ಯುದ್ಧ ಪ್ರಾರಂಭ ಆಯ್ತೇನು? ಅಲ್ಲ, ಪಾಂಡವರು ಒಳ್ಳೆಯವರು ಅಂತ ಹೇಳಿ ಇಷ್ಟು ದಿವಸದಿಂದ ನಾನು ತಿಳ್ಕೊಂಡು ಬಂದಿದ್ದೇನಲ್ಲ. ಈಗ ಒಂದು ರಾಜ್ಯಕ್ಕೋಸ್ಕರ ಸ್ವಂತ ಪಿತಾಮಹನನ್ನು ವಿರೋಧ ಮಾಡಿ ಎದುರು ನಿಂತು ಅವನನ್ನು ಕೊಲ್ಲಿಕ್ಕೆ ತಯಾರಾಗಿದ್ದಾರಲ್ಲ. ಸ್ವಂತ ಗುರುಗಳಾದ ದ್ರೋಣರನ್ನು ಕೊಲ್ಲಲಿಕ್ಕೆ ತಯಾರಾಗಿದ್ದಾರಲ್ಲ. ಬಂಧು ಬಾಂಧವರನ್ನು ಕೊಲ್ಲೋದಕ್ಕೆ ತಯಾರಾಗ್ಯಾರಲ್ಲ. ಯಾಕೆ ಪಾಂಡವರು ಈ ರೀತಿಯಾಗಿರ್ತಕ್ಕಂಥ ಒಂದು ಈ ರಾಜ್ಯಕ್ಕಾಗಿ ಯುದ್ಧವನ್ನು ಮಾಡಬೇಕು? ನನ್ನ ಮಗ ರಾಜ್ಯ ಕೊಟ್ಟಿದ್ದು ಏನು ಗಂಟು ಹೋಗ್ತಿತ್ತು. ಯಾಕೆ ಈ ರೀತಿಯಾಗಿ ಮಾಡಿದ?
ಅದಕ್ಕೆ ಸಂಜಯ್ ಹೇಳ್ತಾನೆ, ಧೃತರಾಷ್ಟ್ರ ರಾಜ, ಇಲ್ಲಿ ದೋಷಿ ದುರ್ಯೋಧನನೂ ಅಲ್ಲ, ಇಲ್ಲಿ ದೋಷಿ ಪಾಂಡವರು ಅಲ್ಲ. ಈ ಯುದ್ಧಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ವ್ಯಕ್ತಿ ನೀನು. ಈ ಯುದ್ಧಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ತಮ್ಮ ಧರ್ಮವನ್ನು ಬಿಟ್ಟಿದ್ದಾರೆ ಅವರು ಕಾರಣೀಭೂತ. ಯಾವಾಗ ಧರ್ಮ ತ್ಯಾಗ ಮನುಷ್ಯ ಮಾಡ್ತಾನೆ ಅದು ಒಂದು ಮಹಾವಿನಾಶಕ್ಕೆ ಬೀಜರೂಪವಾಗಿ ಕಾರಣವಾಗ್ತದೆ. ನೀವು ಕೇಳ್ಬೋದು, ದ್ರೌಪದಿ ಯುದ್ಧಕ್ಕೆ ಕಾರಣರ್ಯಾರು? ಯುದ್ಧಕ್ಕೆ ಕಾರಣ ಧರ್ಮ ಬಿಟ್ಟ ದ್ರೋಣಾಚಾರ್ಯರು, ಹಿರಿತನದ ಧರ್ಮವನ್ನು ಬಿಟ್ಟು ಕೇವಲ ತನ್ನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಜೋಟ್ನಲ್ಲಿರ್ತಕ್ಕಂಥ ಭೀಷ್ಮ. ಯುದ್ಧಕ್ಕೆ ಕಾರಣ ಧೃತರಾಷ್ಟ್ರ, ಯುದ್ಧಕ್ಕೆ ಕಾರಣ ಸ್ವಧರ್ಮ ಬಿಟ್ಟ ಕರ್ಣ, ಯುದ್ಧಕ್ಕೆ ಕಾರಣ ಸ್ವತಃ ದುಷ್ಟರಾಗಿರ್ತಕ್ಕಂಥ ದುರ್ಯೋಧನ, ದುಶ್ಯಾಸನ, ಶಕುನಿಗಳು. ದುರ್ಯೋಧನ, ದುಶ್ಯಾಸನ, ಶಕುನಿಗಳು ಪ್ರಮುಖ ಕಾರಣರಲ್ಲ, ಅವ್ರು ಸ್ವತಃ ದುಷ್ಟರೇ. ಅವರಿಂದ ಎಂದಾದರೂ ಒಳ್ಳೆಯ ವಿಚಾರ ಬರ್ತದೆ ಅಂತ ತಿಳ್ಕೊಂಡಂತನ್ನುವುದನ್ನು ವಿಚಾರ ಮಾಡುವಂತಿರಲಿಲ್ಲ. ಆದರೆ ಅಂದು ದೃಪದ ರಾಜನ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ತಿಳ್ಕೊಂಡಂತ ಹೇಳಿ ದ್ರೋಣಾಚಾರ್ಯರು ಪರಶುರಾಮನ ಹತ್ತಿರ ಹೋಗಿ ಪರಶುರಾಮನಿಂದ ಯುದ್ಧ ನೀತಿಯನ್ನು, ಯುದ್ಧವನ್ನು, ಶಸ್ತ್ರಾಸ್ತ್ರಗಳನ್ನು, ಅಸ್ತ್ರವಿದ್ಯೆಯನ್ನು ಕಲಿತು ಬಂದ್ರಲ್ಲ. ಬ್ರಾಹ್ಮಣ ಯಾವಾಗ ಬ್ರಾಹ್ಮಣ್ಯ ಬಿಟ್ಟು ಕ್ಷತ್ರಿಯತ್ವವನ್ನು ಸ್ವೀಕಾರ ಮಾಡ್ತಾನೆ ಅವನು ಜಗತ್ತಿನ ವಿನಾಶಕ್ಕೆ ಕಾರಣವಾಗ್ತಾನೆ. ನೋಡಿ, ಬ್ರಾಹ್ಮಣರೇ ಬಿಟ್ಟಾರೆ, ನಾವು ಬಿಟ್ಟರೆ ಏನು ತಪ್ಪು ಅಂತ ತಿಳ್ಕೊಂಡಂತ ಹೇಳಿ ಅಧರ್ಮ ಮಾಡ್ತಕ್ಕಂಥ ಜನರು ಬಹಳ. ಯಾರೋ ಒಬ್ರು ನಾನು ಹೇಳಿದೆ, ನೋಡಪ್ಪ ಅವರು ಬ್ರಾಹ್ಮಣರೆಲ್ಲ ಬೇರೆ ವರ್ಣದವರು, ಆದರೂ ಆ ಭಕ್ಷ್ಯ ಮಾಡಬೇಡಿ, ಅಪೇಪಾನ ಮಾಡಬೇಡಿ, ಇದರಿಂದ ಜೀವನ ಹಾಳಾಗ್ತದೆ. ಏನು ಆಚಾರ ಹೇಳ್ತೀರಿ? ನನ್ನ ಒಬ್ಬ ಕಲಿಗಿದ್ದಾನೆ, ದೊಡ್ಡ ಆಚಾರ ಮಗ, ನನ್ನ ಜೊತೆಗೆ ತಿಂತಾನ, ನನ್ನ ಜೊತೆ ಕುಡಿತಾನ. ಆ ಬ್ರಾಹ್ಮಣನೇ ಮಾಂಸ ತಿನ್ನುವಾಗ, ಅವನೇ ಹೆಣ್ಣು ಕುಡಿಯುವಾಗ ನಾವು ಬ್ರಾಹ್ಮಣರಲ್ಲದೆ ಇರ್ತಕ್ಕಂಥವ್ರು ಮಾಡಿದ್ರೆ ಏನು ತಪ್ಪು? ಅದಕ್ಕೆ ನಾವು ಹೇಳಿದೆ, ಅವನು ಮಾಡಿದ್ದು ತಪ್ಪು, ನೀವು ಮಾಡಿದ್ದು ತಪ್ಪು ಅಂತ. ಹೌದು, ಕೆಲವು ಸಲ ಬ್ರಾಹ್ಮಣರು ಮಾಡಿದ ತಪ್ಪಿನಿಂದ ಜನರು ತಪ್ಪು ಹಾದಿ ಹಿಡಿತಾರೆ. ಅದೇ ರೀತಿಯಾಗಿ ದ್ರೋಣಾಚಾರ್ಯರ ಧರ್ಮತ್ಯಾಗ. ಇನ್ನು ಎರಡನೇದ್ದು, ನಾನು ಪ್ರತಿಜ್ಞೆ ಮಾಡಿದ್ದೇನೆ ಅದನ್ನು ಮುರಿಯೋದಿಲ್ಲ, ಅಪಕೀರ್ತಿ ಬರ್ತದೆ ಅಂತ ತಿಳ್ಕೊಂಡು ಅಂತೇಳಿ ವಿಚಿತ್ರ ವೀರ್ಯ ಮೃತನಾದ ಮೇಲೆ ರಾಜ್ಯದ ಜವಾಬ್ದಾರಿಯನ್ನು ತೆಗೆದುಕೊಂಡು ವಂಶ ಮುಂದುವರಿಸು ಅಂತ ತಿಳ್ಕೊಂಡು ಅಂತೇಳಿ ಭೀಷ್ಮನಿಗೆ ಸತ್ಯವತಿ ಅಂಗಲಾಚಿ ಬೇಡಿಕೊಂಡ್ಳು. ಮೂರು ದಿನ 6 ದಿನ ಮನೆ ಎದುರಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ಲು, ಹಂಗರ್ ಸ್ಟ್ರೈಕ್. ಭೀಷ್ಮ ಒಪ್ಪಲಿಲ್ಲ. ಭೀಷ್ಮ ಒಪ್ಪಿದ್ದರೆ ಆನಂತರ ಪಾಂಡು ಧೃತರಾಷ್ಟ್ರರು ಹುಟ್ಟುವ ಪ್ರಸಂಗವೇ ಬರ್ತಿರಲಿಲ್ಲ, ಧೃತರಾಷ್ಟ್ರನ ಸಂತಾನವೇ ಆಗ್ತಿರಲಿಲ್ಲ. ಹೋಗಲಿ, ರಾಜ್ಯದ ಯೋಗಕ್ಷೇಮ ನಾನು ನೋಡ್ಕೊಳ್ತೇನೆ ಅಂತ ತಿಳ್ಕೊಂಡಂತನ್ನುವ ಭೀಷ್ಮ ತಪ್ಪು ಮಾಡಿದಾಗ ಕಿವಿ ಹಿಂಡಿ ಧೃತರಾಷ್ಟ್ರನಿಗೆ ಬುದ್ಧಿಯಾಗಿ ಕಲಿಸಲಿಲ್ಲ.
ದುರ್ಯೋಧನ ಮಾಡ್ತಕ್ಕಂಥ ಅನ್ಯಾಯಗಳಿಗೆ ವಿರೋಧ ಮಾಡಿದ್ದಾನೆ, ಆದರೆ ಅದನ್ನು ನಿಲ್ಲಿಸುವ ಸಾಮರ್ಥ್ಯ ಇದ್ದರೂ ನಿಲ್ಲಿಸಲಿಲ್ಲ. ಇಲ್ಲ, ನಾನು ರಾಜಕಾರ್ಯದಲ್ಲಿ ರಾಜ್ಯದ ರಕ್ಷಕನಾಗಿರ್ತೇನೆ, ರಾಜಕಾಲದಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ಅನ್ನೋದು ಪ್ರತಿಜ್ಞೆಯನ್ನು ಮಾಡಿದ್ನಲ್ಲ. ಪ್ರತಿಜ್ಞೆಗೋಸ್ಕರ ನಡೆಯುವ ಅನ್ಯಾಯವನ್ನು ಎದುರಿಂದ ಪ್ರತಿಜ್ಞೆ ಬಿಡ್ಬೋದಾಗಿತ್ತು. ಅಂಥ ದೊಡ್ಡ ಏನು ದೋಷ ಆಗ್ತಿರಲಿಲ್ಲ. ಆದರೆ ತನ್ನ ಎದುರಿಗೆ ನಡೀತಕ್ಕಂತಹ ದುರ್ಯೋಧನ ದುಶ್ಯಾಸನರ ದುಷ್ಟತನ, ಪಾಂಡವರು ವಿಷ ಹಾಕಿದ್ದು ಗೊತ್ತಾಯಿತು ಭೀಷ್ಮಾಚಾರ್ಯರಿಗೆ. ಅರಗಿನ ಮನೆ ವಿಷಯವೂ ಗೊತ್ತಾಯಿತು. ಇಲ್ಲ, ನಾನು ಕಾರ್ಬಾರ್ ಮಾಡೋದಿಲ್ಲ ಅಂತಕೊಂಡಂತನ್ನುವ ಒಂದು ಪ್ರೆಜುಡಿಸ್. ನಾನು ಇಂಥ ಒಂದು ರೀತಿಯಾಗಿರ್ತಕ್ಕಂಥದ್ದನ್ನು ನಿಯಮ ಮುರಿಯೋದಿಲ್ಲ ಅಂತಕೊಂಡಿರ್ತಕ್ಕಂಥ ಹುಚ್ಚು ನಿಶ್ಚಯ. ಆನಂತರ ಧೃತರಾಷ್ಟ್ರನ ಮೋಹ. ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಧೃತರಾಷ್ಟ್ರ, ರಾಜ್ಯ ನಮ್ಮದು ನಂದು ಅಂತ ತಿಳ್ಕೊಂಡಂತೆ ಎಲ್ಲ ಏನಿದೆ ನಿಂದು ಹೇಳು. ಈ ರಾಜ್ಯಕ್ಕೆ ನಿನಗೇನು ಅಧಿಕಾರ ಇದೆ? ರಾಜ್ಯದಲ್ಲಿ ಅಭಿಷಿಕ್ತನಾದಂಥವನು ಪಾಂಡುರಾಜ, ನೀನಲ್ಲ. ಅಂಗವಿಕಲನಾದ್ದರಿಂದಾಗಿ ನಿನಗೆ ರಾಜ್ಯಾಭಿಷಿಕ್ತನನ್ನಾಗಿ ಮಾಡಲಿಲ್ಲ. ಪಾಂಡುರಾಜ ಬದರಿಕಾಭಿಷೇಕಕ್ಕೆ ಹೋಗುವಾಗ ನಾನು ಬರುವವರಿಗೆ ನೋಡಿಕೊ ಅಂತ ತಿಳ್ಕೊಂಡಂತೇಳಿ ಕೇರ್ ಟೇಕರಾಗಿ ನಿನ್ನನ್ನು ಇಟ್ಟು ಹೋಗಿದ್ದ. ಆದರೆ ಪಾಂಡುರಾಜ ಮೃತನಾದ ಸುದ್ದಿ ಕೇಳಿದ ಕ್ಷಣಕ್ಕೇನೆ ಗಡಿಬಿಡಿಯಿಂದ ನಿನ್ನ ಮಗನಿಗೆ ಯುವರಾಜ ಪಟ್ಟಕ್ಕೆ ಕೂಡಿಸಿದೆಯಲ್ಲ, ನೀನು ರಾಜನೇ ಅಲ್ಲ, ಅವನನ್ನು ಯುವರಾಜನನ್ನಾಗಿ ನೇಮಿಸಲಿಕ್ಕೆ ಹೇಗೆ ಸಾಧ್ಯವಾಗ್ತದೆ? ರಾಜನಾಗಲಿಕ್ಕೆ ಅಧಿಕಾರವಿಲ್ಲದೆ ಇರತಕ್ಕಂಥ ದುರ್ಯೋಧನ ಅಂಗರಾಜ್ಯವನ್ನು ಕರ್ಣನಿಗೆ ಬಿಟ್ಟುಕೊಟ್ಟ. ಅದೇನು ಅಧಿಕಾರ ಇದೆ ಅವನಿಗೆ? ಪಾಂಡುರನ ರಾಜ್ಯ, ಪಾಂಡವರು ರಾಜ್ಯಕ್ಕೆ ಅಧಿಕಾರಿಗಳು. ಆದರೆ ಪಟ್ಟಬಿದ್ದ ಹಿತಾಸಿ ಅಲ್ಲ. ಅದರಿಂದಾಗಿ ಧೃತರಾಷ್ಟ್ರ, ಇದಕ್ಕೆಲ್ಲ ನೀನೇ ಮೂಲ, ಈ ಯುದ್ಧ ವಿನಾಶಕ್ಕೆ ನೀನೇ ಮೂಲ. ನೋಡು, ಎಲ್ಲ ಯುವಕರು ಯುದ್ಧಕ್ಕೆ ಹೋಗಿದ್ದಾರೆ, ಹೆಚ್ಚಿನ ಯುವಕರು ಸತ್ತೋಗ್ತಾರೆ. ಉಳಿದವರು ಮುದುಕರು, ಮುದುಕಿಯರು, ಸಣ್ಣ ವಯಸ್ಸಿನಲ್ಲಿ ವಿಧೇಯರಾಗಿರ್ತಕ್ಕಂಥ ಹೆಣ್ಣುಮಕ್ಕಳು. ಅದರಲ್ಲಿ ಎಲ್ಲರೂ ನಿಯತ್ನಿಂದ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಪುನರ್ವಿವಾಹ, ವರ್ಣ ಸಂಕರ ಇತ್ಯಾದಿಗಳಿಗೆ ಕಾರಣೀಭೂತರಾಗ್ತಾರೆ. ಅಂಥ ಅವರಿದ್ದಲೇ ಜಗತ್ತಿನಲ್ಲಿ ಅಧರ್ಮ ಅಂತ ಅನ್ನೋದು ಬೆಳೀತದೆ. ಇದಕ್ಕೆ ಕಾರಣ ಧೃತರಾಷ್ಟ್ರ ನೀನೇ ಅಂತ ತಿಳ್ಕೊಂಡಂತೇಳಿ ಅಂದಿರತಕ್ಕಂಥ ಸಂದರ್ಭದಲ್ಲಿ ಧೃತರಾಷ್ಟ್ರನಿಗೆ ಮತ್ತಿಷ್ಟು ತ್ರಾಸಾಗಿದೆ. ಮತ್ತಿಷ್ಟು ತ್ರಾಸಾಗಿ ಇದಕ್ಕೆ ಏನಾದರೂ ಸಮಾಧಾನ ಸಿಗ್ತದೇನು ಅಂತ ತಿಳ್ಕೊಂಡಂತೇಳಿ ವೇದವ್ಯಾಸರನ್ನು ನೆನೆಸಿದ್ದಾನೆ. ಸತ್ಯವತಿಗೆ ಧೃತರಾಷ್ಟ್ರ ಪಾಂಡುಗಳಿಗೆ ವೇದವ್ಯಾಸರು ಹೇಳಿದ, ನಾನು ನೆನೆಸಿ ಬಾ, ನಾನು ಬರ್ತೇನೆ ಅಂತ ತಿಳ್ಕೊಂಡಂತ. ವೇದವ್ಯಾಸರು ಬಂದಾಗ ಧೃತರಾಷ್ಟ್ರ ಅಂಗಲಾಚಿ ಬೇಡ್ಕೊಳ್ತಾನೆ. ನ ರೋಚತೆ ಜ್ಞಾತಿವಧಂ ದ್ರಷ್ಟುಂ ಬ್ರಹ್ಮರ್ಷಿ ಸತ್ತಮ. ಎಲೆ ಬ್ರಹ್ಮರ್ಷಿ ವೇದವ್ಯಾಸ ದೇವರೇ, ಇಷ್ಟೆಲ್ಲ ನನ್ನ ಬಂಧುಗಳು ಸಾಯ್ತಾರೆ. ನನಗೆ ಗೊತ್ತಿದೆ, ಭೀಮನ ಬಲ ಗೊತ್ತಿದೆ, ಅರ್ಜುನ ಬಲ ಗೊತ್ತಿದೆ, ಅಯೋಧ್ಯೆ ಕೃಷ್ಣನ ಸಹಾಯ ಬೇರೆ. ನನ್ನ ಮಕ್ಕಳು ಸಾಯೋದು ನಿಶ್ಚಿತ, ಪ್ರತಿಜ್ಞೆ ಮಾಡಿದ್ದಾರೆ ಪಾಂಡವರು. ಯಾಕೋ ಮಕ್ಕಳು ಸಾಯ್ತಾರೆ ಅಂತ ತಿಳ್ಕೊಂಡು ಆ ಕಣಕ್ಕೆ ಮೈಯೆಲ್ಲ ನಡುಗ್ತಾ ಇದೆ, ಮನಸ್ಸಿಗೆ ಬಹಳ ಸಂಕಟವಾಗ್ತಾ ಇದೆ. ಆಗ ವೇದವ್ಯಾಸರು ಹೇಳ್ತಾರೆ, ಇನ್ನು ಮೇಲೆ
ಪಶ್ಚಾತ್ತಾಪಪಟ್ಟು ಪ್ರಯೋಜನವಿಲ್ಲ. ಯುದ್ಧ ನಿಶ್ಚಿತ. ಯಾಕೆ? ಯುದ್ಧ ನಿಲ್ಲಿಸುವುದಕ್ಕೋಸ್ಕರ ಸಾಕ್ಷಾತ್ ಶ್ರೀಕೃಷ್ಣ ಬಂದು ಪ್ರಯತ್ನ ಮಾಡಿದರೂ ಕೂಡ ನೀವು ಒಪ್ಪಲಿಲ್ಲಲ್ಲ. ಇಲ್ಲಿ ತಪ್ಪು ಯಾರದಿದೆ? ಸಂಧಿ ಮಾಡಿಕೊಳ್ಳದೇ ಇರತಕ್ಕಂಥವ್ರ ತಪ್ಪು ಯಾವುದಿದೆ? ತಪ್ಪದು ನಿಂತು. ಧೃತರಾಷ್ಟ್ರನ ಮನಸ್ಸಿನಲ್ಲಿ ಒಂದು ಮೂಲೆಯಲ್ಲಿ ಇನ್ನೂ ಒಂದು ಏನಾದರೂ ಮಿರಾಕಲ್ ಆಗ್ಬೋದು, ಯುದ್ಧ ನಿಲ್ಬೋದು. ಆ ಯುದ್ಧದ ಪ್ರತಿಯೊಂದು ವಿಷಯ ಅದು ನಡೆಯುತ್ತಿರುವಾಗಲೇ ನನಗೆ ಗೊತ್ತಾದರೆ ಆನಂದ ಪಡ್ಬೋದಲ್ಲ. ಆಗ ವೇದವ್ಯಾಸರು ಹೇಳ್ತಾರೆ, ವೇದವ್ಯಾಸರಂತಾರೆ, ಯುದ್ಧ ನಿಲ್ಲಿಸುವಂತನ್ನೋ ಮಾತನ್ನು ಬಿಟ್ಟು ಏನು ಬೇಕು ಬಿಡ್ತಿ ಬೇಡ್ಕೋ. ಇನ್ನು ಯುದ್ಧವನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಕಾಲ ನೋಡು, ಕಾಲದ ನಿಯಮ ಇದೆ, ಯಥೋ ಧರ್ಮಸ್ತಥೋ ಜಯ. ಎಲ್ಲಿ ಧರ್ಮ ಇದೆ, ಎಲ್ಲಿ ಧರ್ಮಾನುಸಾರವಾಗಿರ್ತಕ್ಕಂಥ ವ್ಯವಹಾರಗಳಿವೆ, ಅಲ್ಲಿ ಜಯ ನಿಶ್ಚಿತ. ಏನು ಬೇಕು ಬೇಡು ಅಂತಂದ ಕ್ಷಣಕ್ಕೇನೆ ಧೃತರಾಷ್ಟ್ರ ಹೇಳ್ತಾನೆ, ಯುದ್ಧ ಮೇ ತದಶೇಷೇಣ ಶೃಣುಯಾಂ ತವ ತೇಜಸ. ಯುದ್ಧ ನಡೀತಾ ಇದ್ದಾಗ ಪ್ರತಿಕ್ಷಣ ನನಗೆ ಸುದ್ದಿ ಗೊತ್ತಾಗಬೇಕು. ಆ ರೀತಿಯಾಗಿ ಅನುಗ್ರಹ ಮಾಡ್ತೀರಾ ವೇದವ್ಯಾಸ ದೇವರೇ? ವೇದವ್ಯಾಸ ದೇವರು ಆಗಲಿ ಅಂತಿಕೊಂಡಂತೇಳಿ ಅಂತನ್ನು ಸ್ವಸ್ತಿ ಅಂತ ತಿಳ್ಕೊಂಡಂತೇಳಿ ವಚನ ಕೊಟ್ಟು ಆಗ ಸಂಜಯನಿಗೆ ಹೇಳ್ತಾರೆ, ಸಂಜಯ ನಿನಗೊಂದು ಶಕ್ತಿ ಕೊಡ್ತೇನೆ. ಯುದ್ಧ ಭೂಮಿಯಲ್ಲಿ ಎಲ್ಲ ಯುದ್ಧ ನಿನ್ನ ಕಣ್ಣಿಗೆ ಸಾಕ್ಷಾತ್ ಕಣ್ಣಿಗೆ ಕಾಣಿಸ್ಲಿ. ಅಷ್ಟೇ, ಹಗಲಿರಲಿ ರಾತ್ರಿ ಇರಲಿ, ಯಾರು ಮನಸ್ಸಿನಲ್ಲಿ ಏನು ವಿಚಾರ ಮಾಡ್ತಾ ಇದ್ದಾರೆ ಅದು ನಿನಗೆ ಗೊತ್ತಾಗಲಿ. ಯಾರು ಏನು ಮಾತನಾಡಿದರು, ಪರಸ್ಪರವರಲ್ಲಿ ಮಾತನಾಡಿತು, ಕೂತಲ್ಲಿ ನಿನಗೆ ಅದು ಕೇಳಿಸ್ಲಿ. ಬೇಕಾದರೆ ಸ್ವಲ್ಪ ದಿವಸ ಸೈನ್ಯದ ಮಧ್ಯದಲ್ಲಿದ್ದ ವಿಚಾರವನ್ನು ತಿಳಿದುಕೊಂಡು ಬಂದು ಈ ಧೃತರಾಷ್ಟ್ರನಿಗೆ ಹೇಳು, ದಿವ್ಯ ಕಣ್ಣು ಕೊಡ್ತೇನೆ, ಕೂತಲ್ಲಿ ಎಲ್ಲವೂ ನೋಡಿ ಧೃತರಾಷ್ಟ್ರನಿಗೆ ವಿವರಣೆ ಮಾಡು ಅಂತ ವರವನ್ನು ಕೊಟ್ಟಿದ್ದಾರೆ ಸಂಜಯನಿಗೆ. ಪುನಃ ಧೃತರಾಷ್ಟ್ರ ಕೇಳ್ತಾನೆ, ವೇದವ್ಯಾಸರೇ ಯುದ್ಧದ ಪರಿಣಾಮವೇನು? ಯುದ್ಧದ ಪರಿಣಾಮ ಸರ್ವನಾಶ. ಪಾಂಡವರ ಪಕ್ಷದಲ್ಲಿಯೂ ಕೌರವರ ಪಕ್ಷದಲ್ಲಿಯೂ ಬಹಳ ನಾಶವಾಗ್ತದೆ. ಕೇವಲ ಹಿರಿಯರಾದ ಪಾಂಡವರು ಮಾತ್ರ ಉಳಿತಾರೆ, ಕಿರಿಯರಾದ ಪಾಂಡವರು ಉಳಿಯೋದಿಲ್ಲ. ನಿಮ್ಮ ಕುಲವಂತೂ ಪೂರ್ತಿ ಸರ್ವನಾಶವಾಗ್ತದೆ. ನೋಡು ಎಷ್ಟು ಕೆಟ್ಟ ಶಕನಗಳು ಕಾಣಿಸ್ತಾ ಇವೆ. ಹದ್ದು, ಗಿಡಗ, ಕಾಗೆ, ರಣಹದ್ದು ಆಹಾರಕ್ಕಾಗಿ ಪರಿತಪಿಸ್ತಾ ಇವೆ, ಒಂಚೂರು ಆಹಾರ ಸಿಗ್ತಾ ಇಲ್ಲ. ಹೆಣಗಳು ಜೀವಿತವಾಗಿ ಓಡಾಡ್ತಾ ಇವೆ. ಚಂದ್ರ ಬೆಂಕಿಯ ತುಂಡದಂತೆ ಎಂದು ಕಾಣಿಸ್ತಾ ಇದ್ದಾನೆ. ಪೂಜಾಗಾರದಲ್ಲಿರ್ತಕ್ಕಂತಹ ಮೂರ್ತಿಗಳು ತಾನಾಗಿ ಅಲುಗಾಡ್ತಾ ಇವೆ. ಕಲ್ಲಿನ ಮಳೆ ಬೀಳ್ತಾ ಇದೆ, ರಕ್ತದ ಮಳೆ ಬೀಳ್ತಾ ಇದೆ.
ಯಾರೂ ಬಾರಿಸದೇ ಇದ್ರು ನಗಾರಿ ತಾನಾಗೆ ಬಾರಿಸ್ತಾ ಇದೆ. ಮೋಡ, ಆಕಾಶದಲ್ಲಿ ಮೋಡ ಕಾಣಿಸ್ತಾ ಇಲ್ಲ, ಆದರೆ ಗುಡುಗು ಮಿಂಚು ಮಳೆ ಬರ್ತಾ ಇದೆ. ಗೋಗಳ ಹೊಟ್ಟೆಯಿಂದ ಕತ್ತೆಗಳು ಹುಟ್ಟುತ್ತಾ ಇವೆ. ಹೆಣ್ಣು ಮಕ್ಕಳಲ್ಲಿ ಹೆರಿಗೆ ಆಗುವ 4-5 ಮಕ್ಕಳು ಒಮ್ಮೆಲೆ ಹುಟ್ಟುತ್ತಾ ಇದ್ದಾರೆ. ದೇವರ ಪ್ರತಿಮೆಗಳು ಅತ್ತಂತೆ ಕಾಣಿಸ್ತಾ ಇವೆ. ಬೃಹಸ್ಪತಿ ಶನಿ ಇಬ್ಬರು ವಿಶಾಖ ನಕ್ಷತ್ರದಲ್ಲಿ, ಅಗ್ನಿ ನಕ್ಷತ್ರದಲ್ಲಿ ಮತ್ತೆಷ್ಟು ಅಗ್ನಿಯಂತೆ ಪ್ರಜ್ವಲಿತರಾಗಿ ಬರ್ತಾ ಇದ್ದಾರೆ. ಇಂದು ತ್ರಯೋದಶಿ, ಆದರೆ ಇವತ್ತೇ ಗ್ರಹಣ, ತ್ರಯೋದಶಿ ದಿವಸ ಗ್ರಹಣ ಬಂದಿದೆ. ಬೆಳಗ್ಗೆ ಸೂರ್ಯಗ್ರಹಣ, ಸಾಯಂಕಾಲ ಚಂದ್ರಗ್ರಹಣ. ಕೃಷ್ಣ ಪಕ್ಷದ ತ್ರಯೋದಶಿ ಚಂದ್ರಗ್ರಹಣ ಹೇಗೆ ಸಾಧ್ಯ? ತ್ರಯೋದಶಿ ಚತುರ್ದಶಿ ಲೋಪವಾಗಿ ತ್ರಯೋದಶಿ ದಿವಸವೇ ಸೂರ್ಯಚಂದ್ರ ಗ್ರಹಣವಾಗ್ತಾ ಇದೆಯಲ್ಲ. ಆನಂತರ ಚತುರ್ದಶಿಯಂತಹ ನಿಷಿದ್ಧ ತಿಥಿಯಲ್ಲಿ ಯುದ್ಧ ಪ್ರಾರಂಭವಾಗ್ತಾ ಇದೆ. ಇದರಿಂದ ನಿನ್ನ ಕುಲಕ್ಷಯ ನಿಶ್ಚಿತ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊ. ಇಷ್ಟು ಹೇಳಿ ಆ ಕಾಲದಲ್ಲಿ ವೇದವ್ಯಾಸರು ಹೊರಟು ನಿಂದಿರ್ತಾರೆ. ಹೊರಟು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಧೃತರಾಷ್ಟ್ರ ಬಹಳ ದುಃಖಿತನಾಗಿ ಅರ್ಧಮೂರ್ಛಿತನಾಗಿದ್ದಾನೆ. ಸಂಜಯನ ಶೈತ್ಯೋಪಚಾರದಿಂದ ಎಚ್ಚರಗೊಂಡಿದ್ದ. ಸಂಜಯನಿಗೆ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ, ಯುದ್ಧ ಭೂಮಿಯಲ್ಲಿ ಏನು ನಡೆದಿದೆಯಪ್ಪ ಹೇಳು ಅಂತ ತಿಳ್ಕೊಂಡು. ಸಂಜಯ್ ಹೇಳ್ತಾನೆ, ಯುದ್ಧ ಭೂಮಿಯಲ್ಲಿ ಬಹಳ ವಿಚಿತ್ರವಾಗಿರ್ತಕ್ಕಂಥ ಸಂದರ್ಭ ನಡೆದಿದೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯೋತ್ಸವ ಮಾಮಕಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರವಾದಂಥ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಸೇರಿರ್ತಕ್ಕಂಥ ನನ್ನವರಾದ ದುರ್ಯೋಧನರು, ಪಾಂಡವಾಶ್ಚೈವ ಪಾಂಡವರು ಸಹಿತ ಕಿಮ್ಮ ಕುರ್ವತ ಇದೇನು ಮಾಡಿದರು, ಯುದ್ಧ ಯಾಕೆ ನಿಲ್ಲಿಸಲಿಲ್ಲ, ಏನು ಮಾಡಿದ್ರು ಅಂತ ಪ್ರಶ್ನೆ ಇಲ್ಲ, ಇದೇನು ಮಾಡಿದರು ಅಂತ ಪ್ರಶ್ನೆ ಇದೆ. ಯಾಕೆ ಯುದ್ಧಕ್ಕೆ ಸೇರಿದಂಥವ್ರು ಯುದ್ಧ ಬಿಟ್ಟೇನು ಕ್ರಿಕೆಟ್ ಆಟ ಆಡ್ತಾರ? ಇಂತಹ ಸಂದರ್ಭದಲ್ಲಿ ಕಾರ್ತಿಕ ಕೃಷ್ಣ ಪಕ್ಷ ಚತುರ್ದಶಿ, ಈ ಸಂದರ್ಭದಲ್ಲಿ ಯುದ್ಧ ಪ್ರಾರಂಭವಾಗ್ತಾ ಇದೆ. ಆಚಾರ್ಯ ದ್ರೌಪದಿ, ನೀನು ಹೇಳುವಾಗ ಸ್ವಲ್ಪ ಏನು ತಪ್ಪು ಹೇಳಿದೇನು ನೋಡು, ತಿಥಿಗಿತಿ ತಪ್ಪು ಮಾಡಿದೇನು, ಪಂಚಾಂಗ ನೋಡಿಲ್ಲ ಅಂತ ಕಾಣಿಸ್ತದೆ ದ್ರೌಪದಿ. ಯಾಕೆ ಅಲ್ಲ, ಎಲ್ಲರೂ ಗೀತಾ ಜಯಂತಿ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಏಕಾದಶಿ ದಿವಸ ಆಚರಣೆ ಮಾಡ್ತಾರೆ.
ನೀನು ಚತುರ್ದಶಿ ಯುದ್ಧ ಪ್ರಾರಂಭ ಆಯಿತು ಅಂತ ತಿಳ್ಕೊಂಡು ಅಂತ ಹೇಳ್ತಿ. ಏನಿದು? ಈ ಪ್ರಶ್ನೆ ನೀವು ಕೇಳ್ತೀರಿ ಅಂತ ನನಗೆ ಗೊತ್ತಿತ್ತು. ಗ್ರಹಣದ ಕರಿಯ ದಿನ ಯುದ್ಧ ಪ್ರಾರಂಭ ಆಗಿದೆ ಅಂದರೆ ವಿನಾಶಕ್ಕೆ ಕಾರಣೀಭೂತ ಆಗಲಿ ಅಂತೇಳಿ ಅಂಥ ಮುಹೂರ್ತವೇ ಹುಡುಕಿದ್ದಾರೋ ಪರಮಕೃಷ್ಣ ಯಾರಿಗೆ ಗೊತ್ತು. ಹಾಗಾದರೆ ಮಾರ್ಗಶಿರ ಮಾಸ ಏಕಾದಶಿ ಗೀತಾ ಜಯಂತಿ ಹೇಗೆ? ಮೊದಲೇ ದಿವಸ ಅಂದರೆ ಕಾರ್ತಿಕ ಕೃಷ್ಣ ಚತುರ್ದಶಿ ದಿವಸವೇ ಅರ್ಜುನ ಕೃಷ್ಣನಿಗೆ ಗೀತೋಪದೇಶ ಮಾಡಿರ್ಬೋದಲ್ಲ. ನಾನು ದ್ರೌಪದಿ ಉತ್ತರ ಕೊಡ್ತೇನೆ ಹೇಳಿ. ಯುದ್ಧ ಪ್ರಾರಂಭವಾದದ್ದು ಚತುರ್ದಶಿ ದಿವಸವೇ. ಚತುರ್ದಶಿಯಿಂದ ನವಮಿಯವರೆಗೆ 10 ದಿನ ಸಂಜೆಯ ಯುದ್ಧ ಭೂಮಿಯಲ್ಲೇ ಇದ್ದುಕೊಂಡು 10ನೇ ದಿನ ಸಾಯಂಕಾಲ ಯಾವಾಗ ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮಲಗಿದರು ಆ 10 ದಿನ ಸಂಜೆಯ ಯುದ್ಧ ಕ್ಷೇತ್ರದಲ್ಲಿ ತಿರುಗಾಡಿ ಎಲ್ಲ ವಿಚಾರಗಳನ್ನು ಸಂಗ್ರಹ ಮಾಡ್ತಾ ಇದ್ದ. ಎಲ್ಲೆಲ್ಲಿ ಏನು ಘಟನೆ ನಡೀತು, ಹೇಗೆ ನಡೀತು ಅಂತ ಅನ್ನೋದು ಯುದ್ಧದ ಪ್ರತ್ಯಕ್ಷದರ್ಶಿಯಾಗಿದ್ದ. ನವಮಿ ರಾತ್ರಿ ಅಂದರೆ ಅಷ್ಟಮಿ ಯಾವಾಗ ಭೀಷ್ಮಾಚಾರ್ಯರು 10ನೇ ದಿವಸ ಯಾವಾಗ ಶರಪಂಜರದ ಮೇಲೆ ಮಲಗಿದ್ರು ಅವತ್ತು ಹೊರಟು ನವಮಿ ರಾತ್ರಿ ಅವನು ಧೃತರಾಷ್ಟ್ರ ಸಂಜೆ ಇರತಕ್ಕಂಥ ಉಪಪ್ಲಾವ್ಯ ನಗರಕ್ಕೆ ಬಂದಿದ್ದಾನೆ. ಆಮೇಲೆ ಮರುದಿವಸ ಧೃತರಾಷ್ಟ್ರನ ಭೇಟಿಯಾಗಿದ್ದಾನೆ. ಸಾಯಂಕಾಲ ಭೇಟಿಯಾದಾಗ ಧೃತರಾಷ್ಟ್ರ ಕೇಳ್ತಾನೆ ಏನಾಯಿತು ಅಂತ ತಿಳ್ಕೊಂಡಂಥೇಳಿ. ಏನಾಗಿಲ್ಲ, ನಿನ್ನ ಕೌರವರಿಗೆ ಪರಾಜಯ ನಿಶ್ಚಿತ. ಕೌರವರ ಪ್ರಮುಖ ರಕ್ಷಕನಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಯುದ್ಧದಲ್ಲಿ ಸೋತು ಶಸ್ತ್ರಸನ್ಯಾಸ ಮಾಡಿ ಅರ್ಜುನನ ಬಾಣದಿಂದ ಗಾಯಗೊಂಡು ಮರಣಾಸನ್ನರಾಗಿ ಉತ್ತರಾಯಣದ ದಾರಿಯನ್ನು ಕಾಯ್ತಾ ಶರಪಂಜರದ ಮೇಲೆ ಮಲಗಿದ್ದಾರೆ. ಆ ನಂತರ ಮುಂದೆ ನನಗೆ ಇರಲಿಕ್ಕಾಗಲಿಲ್ಲ, ಬಂದಿದ್ದೇನೆ. ಭೀಷ್ಮರು ಸೋತರು, ಶರಪಂಜರದ ಮೇಲೆ ಬಿದ್ದಿದ್ದಾರೆ. ಸೇನಾಪತಿ ಭೀಷ್ಮನ ಪರಾಜಯವಾಯಿತು ಅಂತ ತಿಳ್ಕೊಂಡಂತ ಅನ್ನೋದು ಕೇಳಿದ ಕ್ಷಣಕ್ಕೇನೆ ಸಿಡಿಲು ಬಡದಂತೆ ಧೃತರಾಷ್ಟ್ರ ಮೂರ್ಛಿತನಾಗಿದ್ದ. ಶೈತ್ಯೋಪಚಾರ ಸೇವಕರೆಲ್ಲ ಮಾಡ್ತಾ ಇದ್ದಾರೆ. ಸಂಜೆಯನ್ನು ಭಾಳ ದಣದಿದ್ದ. ನಾನು ಹೋಗಿ ನಾಳೆ ಬರ್ತೇನೆ ಅಂತ ತಿಳ್ಕೊಂಡಂತೇಳಿ ಸಂಜೆಯ ಮನೆಗೆ ಹೋಗಿದ್ದಾನೆ. ದಶಮಿ ಸಾಯಂಕಾಲ ಧೃತರಾಷ್ಟ್ರ ಮೂರ್ಛೆನ ಇರತಕ್ಕಂಥ ಸಂದರ್ಭ. ಮಾರ್ಗಶಿರ ಶುದ್ಧ ದಶಮಿ ದಿನ. ಏಕಾದಶಿ ದಿವಸ ಪ್ರಾತಃ ಕಾಲ ಬರ್ತಾನೆ. ಆಗ ಧೃತರಾಷ್ಟ್ರ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯೋತ್ಸವ ಅಂತನೋ ಪ್ರಶ್ನೆಯನ್ನು ಕೇಳ್ತಾನೆ. 10 ದಿವಸ ಯುದ್ಧ ಆಗಿದೆ, ಆದರೆ ಏನು ಮಾಡಿದರು ಅಂತ ತಿಳ್ಕೊಂಡಂತೇಳಿ ಕೇಳ್ತಾ ಇದ್ದಾನೆ. ಎಷ್ಟು ಧೃತರಾಷ್ಟ್ರನಿಗೆ ಅಷ್ಟು ಸುದ್ದಿ ಗೊತ್ತಾಗಿದೆ, ಯುದ್ಧ ಆಗಿದೆ ಅಂತ ಗೊತ್ತಾಗಿದೆ. ಏನು ಮಾಡಿದ್ರು ಮತ್ತೆ ಕ್ವಶನ್ ಮಾಡ್ತಾನಲ್ಲ. ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಕೂತ್ಕೊಂಡು ಅವರು ಯುದ್ಧವನ್ನು ಸೇರಿರ್ತಕ್ಕಂಥ ಪಾಂಡವರು ಕೌರವರು ಏನು ಮಾಡಿದರು ಅಂತ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ. ಈ ಪ್ರಶ್ನೆ ಎಷ್ಟು ಸಮಂಜಸ. ಯುದ್ಧ ಪ್ರಾರಂಭವಾಗಿದೆ, 10 ದಿವಸ ಮುಗಿದಿದೆ, ಭೀಷ್ಮಾಚಾರ್ಯ ಪತನ ಆಗಿದೆ. ಈ ಸುದ್ದಿಯನ್ನು ಧೃತರಾಷ್ಟ್ರನಿಗೆ ಸಂಜೆ ಹೇಳಿ ಆಗಿದೆ. ಆಗ ಸಂಜೆ ಅವನಿಗೆ ಉತ್ತರ ಕೊಡ್ತಾನೆ. ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ್ದು
ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಇದ್ದರೂ ಕೂಡ ಸಂಜೆಯ ಧೃತರಾಷ್ಟ್ರರ ಸಂವಾದ ರೂಪವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಭಗವದ್ಗೀತೆ ಏಕಾದಶಿ ದಿವಸ, ಮಾರ್ಗಶಿರ ಶುಕ್ಲ ಪಕ್ಷ ಏಕಾದಶಿ ನಮಗೆ ಭಗವದ್ಗೀತೆ ಅವರ ಸಂವಾದ ರೂಪದಿಂದ ಸಿಕ್ಕಿದ್ದರಿಂದಾಗಿ ನಾವು ಮಾಡೋದು ಗೀತಾ ಜಯಂತಿಯನ್ನು ಮಾರ್ಗಶಿರ ಮಾಸ ಈ ಏಕಾದಶಿ ದಿವಸ ಮಾಡ್ತೇವೆ. ಹಾಗಾದರೆ ಧೃತರಾಷ್ಟ್ರ ಹೀಗೆ ಕೇಳಿದ, ಪಾಂಡವರು ಅವರು ಯುದ್ಧಕ್ಕೆ ಸೇರಿದ್ರು ಏನು ಮಾಡಿದ್ರು ಅಂತ ಹಿಂಗೆ ಕೇಳಿದ, ಗೊತ್ತಿತ್ತಲ್ಲ? ಇಲ್ಲ, ಇಲ್ಲಿ ಕ್ವಶನ್ ಇಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಕಾಕು ವಕ್ರೋಕ್ತಿ, ಒಂದು ರೀತಿಯಾಗಿರ್ತಕ್ಕಂಥ ವ್ಯಂಗ್ಯದಿಂದ ಆಡಿದ ಮಾತದು. ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಅಷ್ಟರಲ್ಲಿ ಗೋದ್ರೇಜ್ ಕಪಾಟಿನ ಕನ್ನಡಿ ಒಡೆದ ಶಬ್ದ ಕೇಳಿಸ್ತದೆ, ಎಲ್ಲ ಜರ ಜರ ಕಾಜು ಚೂರ ಕೆಳಗೆ ಬಿದ್ದ ಶಬ್ದ ಓಡಿ ಬರ್ತೀರಿ, ನೋಡ್ತೀರಿ. ಸಣ್ಣ ಕೂಸು ಒಂದು ಕಬ್ಬಿಣದ ದೊಡ್ಡ ಮಳೆ ತೆಗೆದುಕೊಂಡು ಆ ಕನ್ನಡಿಗೆ ಹೊಡಿತಾ ಇದೆ, ಕನ್ನಡ ಒಡೆದು ಚೂರು ಚೂರಾಗಿ ಬೀಳ್ತಾ ಇದೆ. ಆಗ ತಾಯಿ ಏನು ಕೇಳ್ತಾಳೆ, ಇದೇನು ಮಾಡಿದೆಯೋ, ಇದೇನು ಮಾಡಿದೆ ಅಂತ, ಇದೇನು ಮಾಡಿದೆ, ಏನು ಮಾಡಿದ ಕ್ವಶನ್ ಅದು. ಮಾಡಬಾರ್ದಾಗಿತ್ತು, ಯಾಕೆ ಕಾಜು ಹೊಡೆದೆ ಅಂತ ಕೇಳ್ತಾಳೆ. ಅದೇ ರೀತಿಯಾಗಿ ಧೃತರಾಷ್ಟ್ರನ ಕಾಕುವಕ್ರೋಕ್ತಿಯಲ್ಲಿ ಯುದ್ಧ ಆಗಬಾರ್ದಾಗಿತ್ತಲ್ಲ, ಮಾಮಕಾಹ ನಮ್ಮನ್ನು ಬಿಟ್ಬಿಡ್ರಿ, ನನ್ನವರು ನನ್ನ ಹಾಗೇನೆ ಕಣ್ಣಿದ್ದು ಕುರುಡು, ನಾನು ಕಣ್ಣಿಲ್ಲದ ಕುರುಡು, ಅವರು ಕಣ್ಣಿದ್ದು ಕುರುಡವರು, ಅವರು ಸುಧಾರಿಸ್ಲಿಕ್ಕೆ ಸಾಧ್ಯವಿಲ್ಲ. ಪಾಂಡವಾಶ್ಚೈವ, ಪಾಂಡವರು ಸಹಿತ, ಪಾಂಡವರ ಮನಸ್ಸು ಚೇಂಜ್ ಆಗಲಿಲ್ಲೇನು? ಯಾಕೆ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಕುರುಕ್ಷೇತ್ರ ಅಂತ ತಿಳ್ಕೊಂಡು ಇರೋದಲ್ಲ, ಈ ಭೂಮಿ ಸಂಪೂರ್ಣ ಭೂಮಿ 60 ಮೈಲು ವಿಸ್ತೃತವಾದಂಥ ಭೂಭಾಗ ಅಂತ ತಿಳ್ಕೊಂಡಂತ ಏನೋದಿಲ್ಲ, ಇದು ಧರ್ಮಕ್ಷೇತ್ರ. ಮನುಷ್ಯನಿಗೆ ಧರ್ಮಕ್ಷೇತ್ರಕ್ಕೆ ಬಂದಾಗ ಮನಸ್ಸು ಪ್ರಸನ್ನವಾಗಿರ್ತದೆ, ಧಾರ್ಮಿಕವಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ವಿಚಾರ ಮಾಡ್ತಾ ಇರ್ತಾನೆ. ತೀರ್ಥಯಾತ್ರೆಗೆ ನಾವು ಹೋದಾಗ ಅಲ್ಲಿಯ ವಾತಾವರಣದಿಂದ ನಮ್ಮ ಮನಸ್ಸು ಪರಿಶುದ್ಧವಾಗಿ ನಮ್ಮಲ್ಲಿರ್ತಕ್ಕಂಥ ಕಪಟ ವಂಚನೆಗಳು ದೂರವಾಗಿರ್ತವೆ. ಅಷ್ಟೇ ಅಲ್ಲ, ಕುರುಕ್ಷೇತ್ರಂ ವೈ ದೇವಯ ಜನಂ, ಕುರುಕ್ಷೇತ್ರದಲ್ಲಿ ಹಿಂದಕ್ಕೆ ದೇವತೆಗಳು ದೊಡ್ಡ ಯಜ್ಞ ಮಾಡಿದ್ದರಿಂದಾಗಿ ಆ ಕ್ಷೇತ್ರ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಇಂಥ ಪವಿತ್ರ ಕ್ಷೇತ್ರದಲ್ಲಿ ಬಂದರೂ ಈ ಕ್ಷೇತ್ರದ ಮಹಿಮೆಯಿಂದ ಪಾಂಡವರ ಮನಸ್ಸು ಬದಲಾಗಬಹುದಾಗಿತ್ತು. ಆದರೂ ಅವರು ಯುದ್ಧಕ್ಕೆ ಆಗ್ತಾರೆ. ಪಾಂಡವಾಶ್ಚೈವ, ಪಾಂಡವ ಅಪಿ, ಪಾಂಡವರು ಸಹಿತ ಯುದ್ಧಕ್ಕೆ ಪ್ರವೃತ್ತರಾದರೆ ಅನ್ನುವ ಒಂದು ರೀತಿಯಾಗಿರ್ತಕ್ಕಂಥ ಕಾಕುವಕ್ರೋಕ್ತಿ ಇದೆ. ಅವನಿಗೆ ಇನ್ನೊಂದು ಆಸೆ ಇತ್ತು. ಆಯ್ತಾ ವೇಳೆಯಲ್ಲಿ ಪಾಂಡವರು ಆ ಪವಿತ್ರ ಕ್ಷೇತ್ರಕ್ಕೆ ಬಂದಾಗ ಇಷ್ಟೆಲ್ಲ ಹಿಂಸೆ ಬೇಡ ಅಂತ ತಿಳ್ಕೊಂಡಂತೇಳಿ ಯುದ್ಧ ಬೇಡ ಅಂತ ಅನ್ಬಹುದು ಅಂತನ್ನೋ ಒಂದು ಆಶೆಯನ್ನು ಇಟ್ಕೊಂಡಿದ್ದ. ಆಶೆಯು ಮಣ್ಣು ಪಾಲಾದ್ದರಿಂದ ಹೀಗೇಕೆ ಮಾಡಿದರು ಅಂತ ತಿಳ್ಕೊಂಡಂತನ್ನೋ ರೀತಿಯಲ್ಲಿ ಇದಕ್ಕೆ ವಕ್ರೋಕ್ತಿ ಅಂತ ತಿಳ್ಕೊಂತ ಅಲಂಕಾರ. ಈ ಕಾಕು ವಕ್ರೋಕ್ತಿ ಅಂತ ಅಲಂಕಾರದ ಪ್ರಕಾರ ಹೀಗೇಕೆ ಮಾಡಿದ್ರಪ್ಪ, ಪಾಂಡವರಿಗೆ ಯುದ್ಧ ನಿಲ್ಲಿಸ್ಬೇಕಂತ ಮನಸ್ಸು ಬರಲಿಲ್ಲೇನು ಅಂತ ಅನ್ನೋ ಅರ್ಥದಲ್ಲಿ ಧೃತರಾಷ್ಟ್ರ ಕೇಳಿದಾಗ ಸಂಜೆ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಮಾಮಕಾಹ ಅಂತನ್ನೋ ಶಬ್ದವನ್ನು ಉಪಯೋಗಿಸ್ತಾನೆ. ಅವನು ನನ್ನ ಕೌರವರು ಯುದ್ಧ ನಿಲ್ಲಿಸೋದಿಲ್ಲ ಅಂತ ಗೊತ್ತು. ಅದಕ್ಕೆ ಹಿಂದಕ್ಕೆ ಸಂಜೆ ಬಂದು ಕೇಳಿದಾಗ ನೀಯದ ಯುದ್ಧವನ್ನು ನಿಲ್ಲಿಸ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡಬಾರದು ಅಂತೇಳಿ ಕೇಳಿದಾಗ
ಆಗ ಧೃತರಾಷ್ಟ್ರ ಹಾರಿಸಿಕೊಟ್ಟು ಹರಕೆ ಉತ್ತರ ಈ ರೀತಿಯಾಗಿತ್ತು. ದಿಷ್ಟಮೇವ ಪರಮ್ಮನ್ನೇ. ನೋಡಪ್ಪ, ನಾ ಏನು ದಿಟ್ಟಿಸ್ತೇನೆ, ದೈವೇಚ್ಛೆ ನಡೀತಾ ಇದೆ ಇಲ್ಲಿ ಅಂತಕೊಂಡು. ಹೌದು, ನಾವು ತಪ್ಪೆಲ್ಲ ದೈವದ ಮೇಲೆ ಹಾಕ್ತೇವೆ, ಗೆದ್ದಾಗ ಮಾತ್ರ ನಾನೇ ಗೆದ್ದೆ ಅಂತ ತಿಳ್ಕೊಳ್ತೇವೆ. ಇಲ್ಲಿ ಪೌರುಷ ನಿರುಪಯುಕ್ತ ಅಂತ ತಿಳ್ಕೊಂಡಂತ ಅನ್ನಿಸ್ತದೆ. ನನಗೆ ಗೊತ್ತಿರಿ, ಯುದ್ಧದಿಂದ ಎಷ್ಟು ಅನರ್ಥ ಆಗ್ತದೆ, ಯಾರು ಬೇಕಾದವ್ರು ಸಾಯ್ಬೋದು, ಎಷ್ಟು ಜನರು ವಿರಹ ಆಗ್ತದೆ ಹೇಳಿಕ್ಕೆ ಬರೋದಿಲ್ಲ. ಆದರೆ ನನ್ನ ಮಕ್ಕಳು ದ್ಯೂತದಿಂದ ಗೆದ್ದದ್ದನ್ನು ತಾವು ಗೆದ್ದಿದ್ದೇವೆ ಅಂತ ತಿಳ್ಕೊಂಡಂತನ್ನುವ ದುರ್ದ್ಯೂತದಲ್ಲಿ ಅಶಕ್ತರಾಗಿ ಆ ಒಂದು ಅಹಂಕಾರಕ್ಕೆ ಒಳಗಾಗಿದ್ದಾರೆ. ನಾನು ಅವರನ್ನು ನಿಯಂತ್ರಣ ಮಾಡೋಷ್ಟು ಶಕ್ತಿ ನನ್ನ ಉಳಿದಿಲ್ಲ, ನನ್ನ ಹತೋಟಿಯಲ್ಲಿ ಇಲ್ಲ. ಅವರು ಯುದ್ಧ ಮಾಡಿ ವಿನಾಶವನ್ನು ಹೊಂದೋದು ನಿಶ್ಚಿತ ಅಂತನ್ನೋದನ್ನು ಧೃತರಾಷ್ಟ್ರನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಮಾಮಕ ಅಂತ ತಿಳ್ಕೊಂಡಂತ ಹೇಳಿದೆ. ಆದರೆ ಪಾಂಡವರು ಸಜ್ಜನರು ಈ ಒಂದು ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನಿಗೊಂದು ಆಶೆ ಇತ್ತು. ಪಾಂಡವರಾದರೂ ಕೂಡ ಯುದ್ಧ ಬೇಡ ಅಂತ ವಾಪಸ್ ಹೊರಟ್ಬೋದು ಅಂತ ತಿಳ್ಕೊಂಡಂತೇಳಿ ಆಶೆಯು ನಿರಾಶೆಯಾಗಿ ಎರಡೂ ಕಡೆಯಲ್ಲಿ ಸೈನ್ಯ ನಿಂತುಕೊಂಡಿವೆ. ದುರ್ಯೋಧನನ ಮನಸ್ಸು ವ್ಯಗ್ರವಾಗಿದೆ. ಅವನ ಮನಸ್ಸಿನಲ್ಲಿಯೂ ಕೂಡ ಒಂದಿರ್ಬೋದು, ಪಾಂಡವರು ಯುದ್ಧ ಮಾಡಿ ಬಹಳ ದಿವಸ ಆಯಿತು, ಅವರಲ್ಲಿರ್ತಕ್ಕಂಥ ವ್ಯವಸ್ಥೆ ಸರಿ ಇರಲಿಕ್ಕಿಲ್ಲ ಅಂತನ್ನೋ ಒಂದು ಆಶೆ ಅವನ ಮನಸ್ಸಿನಲ್ಲಿಯೂ ಕೂಡ ಉಂಟಾಗಿತ್ತು. ಆದರೆ ಯುದ್ಧ ಭೂಮಿಯನ್ನು ನೋಡ್ತಾನೆ, ಪಾಂಡವರ ಕಡೆಯಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ದೃಷ್ಟದ್ಯುಮ್ನನ ಸೇನಾಪತ್ಯದಲ್ಲಿ ಅದ್ಭುತವಾದ ವ್ಯೂಹವನ್ನು ರಚಿಸಿ ನಿಂತುಕೊಂಡಿರ್ತಕ್ಕಂಥ ಪಾಂಡವ ಸೈನ್ಯ ನೋಡ್ತಾನೆ. ತನ್ನ ಸೈನ್ಯದ ಕಡೆಗೆ ಲಕ್ಷ್ಯ ಕೊಡ್ತಾನೆ. ಎದೆ ಧಸಕ್ಕಂತದೆ. ಇಲ್ಲಿ ಯಾರು ನನಗೋಸ್ಕರ ಇದ್ದಾರೆ, ಇಷ್ಟು ಜನರಲ್ಲಿ ಯಾರು ನನಗೋಸ್ಕರ ಇಲ್ಲಲ್ಲ ಅಂತ ತಿಳ್ಕೊಂಡಂತ ಹೇಳಿ ಅವನಿಗೆ ಅನಿಸಿರಬೇಕು. ಯಾಕೆ? ಸೇನಾಪತಿ ಭೀಷ್ಮ ಕೇವಲ ನನ್ನ ಅನ್ನದ ಋಣಕ್ಕಾಗಿ ಬಂದಿರತಕ್ಕಂಥವ್ರು, ನನಗೆ ಜೀವನ ತಂದು ಕೊಡಬೇಕು ಅಂತ ಇಚ್ಛೆ ಅವ್ರಿಗಿಲ್ಲ. ಯಾವಾಗಲೂ ಪಾಂಡವರಿಗೆ ಒಳ್ಳೆಯದಾಗಲಿ ಅಂತ ಅನ್ನೋರು. ಮಹಾರಥಿಯಾದಂಥ ದ್ರೋಣ ತನ್ನ ಮಗನಿಗೊಂದು ಸ್ಥಾನ ಸಿಗಲಿ ನನ್ನ ಪಕ್ಷಕ್ಕಿದ್ದಾರೆ ಹೊರತು ಅವರಿಗೆ ನನ್ನ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ, ನನ್ನ ಬಗ್ಗೆ ಸ್ವಲ್ಪ ಅವರಿಗೆ ಪ್ರೀತಿ ಇಲ್ಲ. ಇನ್ನು ಕರ್ಣ ಯುದ್ಧಕ್ಕೆ ಬಂದಿಲ್ಲ. 10 ದಿವಸ ಭೀಷ್ಮ ಇರುವವರೆಗೂ ನಾನು ಯುದ್ಧಕ್ಕೆ ಬರೋದಿಲ್ಲ. ಕರ್ಣ ಹೇಳಿದ್ದ, ಶಿಬಿರದಲ್ಲಿದ್ದೆಲ್ಲ ನೋಡ್ಕೊಳ್ತೀನಿ, ನಾನು ಮ್ಯಾನೇಜ್ ಮಾಡ್ತೇನೆ, ನೀವು ಯುದ್ಧಕ್ಕೆ ಹೋಗ್ರಿ ಅಂತ ತಿಳ್ಕೊಂಡಂತೆ. ಕರ್ಣನು ಯುದ್ಧಕ್ಕೆ ಬರಲಿ. ಕರ್ಣನು ಸರಿಯಾದ ವೇಳೆಗೆ ಕೈ ಕೊಟ್ಬಿಟ್ಟ. ಆ ನಂತರ ಉಳಿದ ಕೆಲವು ರಾಜರು ನನ್ನ ಮೇಲಿನ ಪ್ರೀತಿಯಿಂದ ಬಂದಿಲ್ಲ. ಅವರಿಗೆ ಕೃಷ್ಣನ ಬಗ್ಗೆ ದ್ವೇಷ ಇದೆ, ಪಾಂಡವರ ಬಗ್ಗೆ ದ್ವೇಷ ಇದೆ, ಅದಕ್ಕೋಸ್ಕರ ನನ್ನ ಕಡೆಗೆ ಬಂದಿದ್ದಾರೆ. ಈಗ ನಿಮ್ಮ ಹಿಂದೂಸ್ತಾನದಲ್ಲಿ ಪರಸ್ಪರ ವಿರೋಧಿಗಳಾಗಿರ್ತಕ್ಕಂತಹ ಆ ವಿರೋಧಿ ಪಕ್ಷದವರೆಲ್ಲ, ಕಾಂಗ್ರೆಸ್ಸು ಆಪ್ ಆದ್ಮಿ ಪರಸ್ಪರ ವಿರೋಧಿ, ಕಾಂಗ್ರೆಸ್ಸು ಸಮಾಜವಾದಿ ವಿರೋಧಿ, ಸಮಾಜವಾದಿ ಆನಂತರ ಬಸಪ ವಿರೋಧಿ,
ಆದರೆ ಇವರೆಲ್ಲರೂ ಒಂದೇ ಕಡೆ ಸೇರಿದ್ದಾರೆ. ಉದ್ದೇಶ ಒಂದೇ, ಮೋದಿಯ ದ್ವೇಷ. ಮೋದಿ ತೆರಿಗೆ ಬಂದರೆ ನಮ್ಮನ್ನು ಜೈಲಿಗೆ ಹಾಕ್ತಾನೆ, ಯಾಕೆ ನಾವೆಲ್ಲ ಸ್ಕ್ಯಾಮ್ ಮಾಡಿದ್ದೇವೆ. ಮೋದಿಯ ದ್ವೇಷದಿಂದ ಒಂದೇ ಸ್ಟೇಜ್ ಮೇಲೆ ಬರ್ತಾರೆ ಹೊರತು ಅವರಲ್ಲಿ ಪರಸ್ಪರ ಪ್ರೀತಿ ಇದೆ ಅಂತೇಳಿ ಬಂದಿಲ್ಲ. ದುರ್ಯೋಧನನು ಕೂಡ ಇದನ್ನು ಗುರುತಿಸಿದ್ದಾನೆ. ಇವರು ಯಾರೂ ನನ್ನ ಮೇಲಿನ ಪ್ರೀತಿಯಿಂದ ಬಂದಿಲ್ಲ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮಾಚಾರ್ಯ ಅಂತೂ ಸರ್ವತಾ ಇಲ್ಲವೇ ಇಲ್ಲ. ಕರ್ಣ ಕೈಕೊಟ್ಟ. ಉಳಿದವರು ಶಲ್ಯ ಮಹಾಪರಾಕ್ರಮಿ, ಆದರೆ ನನ್ನ ದಾಕ್ಷಿಣ್ಯಕ್ಕೆ ಬಂದಿರತಕ್ಕಂಥ ಹೊರತು ಮನಸ್ಸಿನಿಂದ ನನ್ನ ಕಡೆಗೆ ಬಂದವನಲ್ಲ. ಇದನ್ನು ವಿಚಾರ ಮಾಡಿ ಅವನಿಗೆ ಮನಸ್ಸಿಗೆ ಬಹಳ ದುಃಖವಾಗಿದೆ. ಅದಕ್ಕೋಸ್ಕರ ತನ್ನ ದುಃಖವನ್ನು ದ್ರೋಣಾಚಾರ್ಯ ಹತ್ರ ತೊಡ್ಕೊಳ್ತಾನೆ. ಆಚಾರ್ಯರೇ, ಪಾಂಡವರು ವಿಶಾಲಾದ ಸೈನ್ಯವನ್ನು ನೋಡಿದ್ದೀರಾ? ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ನಿಮ್ಮ ತಪ್ಪು ಇದೆಯಲ್ಲ ಇಲ್ಲಿ. ದೃಷ್ಟದ್ಯುಮ್ನ ನಿಮ್ಮನ್ನು ಕೊಲ್ಲಲಿಕ್ಕೆ ಹುಟ್ಟಿದ್ದಾನೆ ಅಂತ ನಿಮಗೆ ಗೊತ್ತಿದ್ದರು ಅವನು ನಿಮ್ಮ ಹತ್ರ ಕಲೀಲಿಕ್ಕೆ ಬಂದಾಗ ಅವನಿಗೆಲ್ಲ ಶಸ್ತ್ರಾಸ್ತ್ರ ಕಲಿಸಿದ್ದೀರಲ್ಲ. ಈ ರೀತಿಯಾಗಿರ್ತಕ್ಕಂಥ ತಪ್ಪು ಮಾಡಿರ್ತಕ್ಕಂಥವು ನೀವೇ ಅಲ್ಲನು. ಶತ್ರುಪುತ್ರರನ್ನು ತಯಾರು ಮಾಡಿರ್ತಕ್ಕಂಥ ವ್ಯಕ್ತಿಗಳು ನೀವು. ಇನ್ನು ಅಭಿಮನ್ಯು, ದ್ರೌಪದಿಯ ಮಕ್ಕಳು ಒಬ್ಬರಿಗಿಂತ ಒಬ್ಬರು ಮಹಾಪರಾಕ್ರಮಿಗಳು. ಆಗ ದ್ರೋಣಾಚಾರ್ಯ ಕೇಳ್ತಾರೆ, ಯಾಕೋ ದುರ್ಯೋಧನ, ನಮ್ಮಲ್ಲಿ ಮಹಾರಥಿಕರು ಯಾರು ಇಲ್ಲೇನು ಅಂತ ತಿಳ್ಕೊಂಡಂತೇಳಿ ಅಂದಾಗ ಆ ಕಾಲದಲ್ಲಿ ದುರ್ಯೋಧನನಿಗೆ ಮನಸ್ಸಿಗೆ ಅನಿಸ್ತು, ಭವಾನ್ ಭೀಷ್ಮಶ್ಚ ಕರ್ಣಶ್ಚ, ನೀವು ಭೀಷ್ಮ, ಕರ್ಣ, ಅಶ್ವತ್ಥಾಮ ಇವರೆಲ್ಲರೂ ನನ್ನ ವಿರೋಧಿಗಳಾಗಿ ನಿಂತ್ಕೊಂಡಿದ್ದೇನೆ. ನಿಮ್ಮ ವೈಯಕ್ತಿಕವಾದ ನೀವು ನಾಯಕರಾಗಿದ್ದೀರಿ, ಆದರೆ ನನ್ನ ಪಕ್ಷಕ್ಕೆ ನೀವು ಯಾರೂ ಪ್ರಾಮಾಣಿಕರಾಗಿಲ್ಲ ಅಂತ ನನಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೆ. ಪಾಂಡವರ ಪಕ್ಷ ಆದ ಭೀಷ್ಮಾಚಾರ್ಯ ಸೇನಾಪತಿ. ಪಾಂಡವರ ಪಕ್ಷಪಾತಿಗಳಾಗಿರ್ತಕ್ಕಂಥ ನೀವು, ಕೈಕೊಟ್ಟ ಕರ್ಣ, ಮುಂಗೋಪಿಯಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರು, ಇನ್ನೂ ಅನೇಕ ರೀತಿ ಆಗಿರ್ತಕ್ಕಂಥ ಮದರ್ಥೆ ತ್ಯಕ್ತ ಜೀವಿತ, ಇವರೆಲ್ಲರೂ ಸಾಯಲಿಕ್ಕೆ ಬಂದಿದ್ದಾರೆ ಹೊರತು ನನಗೆ ಜಯ ಕೊಡಲಿಕ್ಕೆ ಬಂದಿಲ್ಲ. ಯುದ್ಧ ಮಾಡಿ ಗೆದ್ದು ಸೇಡನ್ನಾರು ತಿರ್ಸ್ಕೊಳ್ಳೋಣ, ಇಲ್ಲಾರ ಸಾಯೋಣ ಅಂತ ತಿಳ್ಕೊಂಡಂತೇಳಿ ಬಂದಿದ್ದಾರೆ. ಮದರ್ಥೆ ತ್ಯಕ್ತ ಜೀವಿತ ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂತಹ ಒಂದು ಆ ವಿಚಾರಗಳು ರಾಜನಾದಂಥ ದುರ್ಯೋಧನ ಮನಸ್ಸಿನಲ್ಲಿ ಇನ್ಫಿನಿಟಿ ಕಾಂಪ್ಲೆಕ್ಸ್ ತುಂಬಿ ಬಂದಿದೆ. ಹೀನಗಂಡ, ನಾವು ಸೋಲುವುದು ನಿಶ್ಚಿತ ಅಂತ ತಿಳ್ಕೊಂಡಂತೇಳಿ ಅಂದಿದ್ದಾರೆ. ಆದರೂ ಕೊನೆಗೆ ಹೇಳ್ತಾರೆ, ಭೀಷ್ಮಮೇವಾಭಿರಕ್ಷಂತು. ಏನೇ ಇಲ್ಲ, ಒಟ್ಟು ಭೀಷ್ಮಾಚಾರ್ಯನು ಸೇನಾಪತಿ ಅವನು ಸಂರಕ್ಷಣೆ ಮಾಡಿ ಅಂತ ತಿಳ್ಕೊಂಡಂತೇಳಿ ದುರ್ಯೋಧನ ಹೇಳ್ತಾನೆ. ದ್ರೋಣಾಚಾರ್ಯಗೆ ಆಶ್ಚರ್ಯವಾಗ್ತದೆ. ಯಾವಾಗಲೂ ಭೀಷ್ಮನ ಮಾತನ್ನು ಕೇಳದೇ ಇದ್ದ ವ್ಯಕ್ತಿ ಭೀಷ್ಮನ ಮೇಲೆ ಇಷ್ಟು ಪ್ರೀತಿ ಬಂತೆ. ಭೀಷ್ಮನನ್ನು ಸಂರಕ್ಷಣೆ ಮಾಡ್ತಾ ಇರಿ ಅಂತ ತಿಳ್ಕೊಂಡು ಹೇಳಿದ್ದಾನಲ್ಲ, ಹಾಗಲ್ಲ. ಅವನು ಹೇಳಿದ್ದೇನು, ಈ ಭೀಷ್ಮ ನಮ್ಮ ಸೇನಾಪತಿ ಆದರೂ ನಡು ಯಾವಾಗ ಕೈ ಕೊಟ್ಟು ಪಾಂಡವ ಪಕ್ಷಕ್ಕೆ ಹೋಗ್ತಾನೆ ನೋಡೋದಿಲ್ಲ, ಅವನ ಮೇಲೆ ಕಣ್ಣಿಡ್ರಿ ಅಂತ ತಿಳ್ಕೊಂಡು ಅಂತ ಹೇಳಿ. ಅಭಿರಕ್ಷಂತಿ ಅಂತಂದರೆ ಅವನ ಮೇಲೆ ಕಣ್ಣಿಡ್ರಿ, ಯುದ್ಧ ಬಿಟ್ಟು ಹೋಗಲಾರ್ದಂತೆ ಅಂತ ತಿಳ್ಕೊಂಡಂತೆ. ಈ ರೀತಿಯಾಗಿ ದುರ್ಯೋಧನ ಹೇಳಿ ಬಹಳ ಪೀಡಿತನಾಗಿದ್ದಾನೆ. ಯುದ್ಧ ಹೊಡೆದವ್ರು ನಾನು, ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದೆ, ಎಲ್ಲರೂ ವಿಶ್ವಾಸವನ್ನು ಘಾತ ಮಾಡಿದರು.
ಇಂಥ ವಿಶಾಲವಾಗಿರ್ತಕ್ಕಂಥ ಪಾಂಡವರ ಎದುರಿಗೆ ನಾನು ಉಳಿಯೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಮನಸ್ಸಿನಲ್ಲಿ ಬಹಳ ಪೀಡಿತನಾಗಿ ಕೂತ್ಕೊಂಡಿದ್ದಾನೆ. ಆಗ ದ್ರೋಣಾಚಾರ್ಯರು ಅವನಿಗೆ ಸ್ವಲ್ಪ ಉತ್ಸಾಹ ತುಂಬೋದಕ್ಕೋಸ್ಕರ ಶಂಖವನ್ನು ಬಾರಿಸಿದ್ದಾರೆ. ಈ ಕಡೆಯಲ್ಲಿ ಪಾಂಡವರು ಕೂಡ ತಮ್ಮ ತಮ್ಮ ಶಂಖವನ್ನು ತೆಗೆದುಕೊಂಡು ಬಾರಿಸಿದ್ದಾರೆ. ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ. ಪಾಂಚಜನ್ಯ ಶಂಖವನ್ನು ಪರಮಾತ್ಮ ಊದ್ತಾ ಇದ್ದಾನೆ. ಉದ್ದೇಶ ಇಷ್ಟೇ, ಕೌರವರ ಸೈನ್ಯದಲ್ಲಿ ನನ್ನ ಶಂಖಧ್ವನಿಯಿಂದ ಭಯ ಹುಟ್ಟಲಿ ಅಂತ ತಿಳ್ಕೊಂಡಂತೆ. ಈ ರೀತಿಯಾಗಿ ಎಲ್ಲರೂ ದೇವದತ್ತಂ ಧನಂಜಯ ಅವರವರು ತಮ್ಮ ತಮ್ಮ ರೀತಿಯಾಗಿರ್ತಕ್ಕಂಥ ಶಂಖವನ್ನು ಊದಿದ ಮೇಲೆ ಶತ್ರುಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಭಯ, ಚಿಂತೆ ಇತ್ಯಾದಿಗಳು ಉಂಟಾಗಿದೆ. ಇಷ್ಟರಲ್ಲಿ ಅರ್ಜುನನ ಪ್ರಾರ್ಥನೆಯಿಂದ ಶ್ರೀಕೃಷ್ಣ ರಥವನ್ನು ತೆಗೆದುಕೊಂಡು ಎರಡೂ ಸೇನೆಯ ಮಧ್ಯದಲ್ಲಿ ಬಂದು ನಿಲ್ಲಿಸಿದ್ದಾನೆ. ಸೇನೆಯವರು ಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಅಚ್ಯುತ ಸೇನೆಯ ಮಧ್ಯದಲ್ಲಿ ನನ್ನನ್ನು ರಥವನ್ನು ಸ್ಥಾಪಿಸುವಂತ ತಿಳ್ಕೊಂಡು ಅಂತೇಳಿ ಅಂದಿದ್ದ. ಬಂದು ನಿಂತಿದ್ದಾರೆ. ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು. ಒಂದು ವಿಚಿತ್ರವಾದಂಥ ಘಟನೆ ನಡೀತು. ಇದೆಲ್ಲ ನಿನಗೆ ಗೊತ್ತಾಯಿತು, ಅಲ್ಲಿ ಯುದ್ಧ ಭೂಮಿಯಲ್ಲಿ ಏನೇನು ನಡೆದು ಅಂತ ತಿಳ್ಕೊಂಡು ಅಂತೇಳಿ. ಏನು ವೇದವ್ಯಾಸದವರು ಸಂಜಯನಿಗೆ ದಿವ್ಯದೃಷ್ಟಿಕೊಂಡಂತೆ ನಿನಗೂ ಕೊಟ್ಟಿದ್ರೇನು? ಪರಮಾತ್ಮ ಅನುಗ್ರಹದಿಂದ ನಾನು ಅಪರೋಕ್ಷ ಜ್ಞಾನಿ, ತ್ರಿಕಾಲ ಜ್ಞಾನಿ. ನಾನು ಕುಳಿತಲ್ಲಿ ಎಲ್ಲ ನೋಡ್ತಾ ಇದ್ದೆ, ಎಲ್ಲ ಕೇಳ್ತಾ ಇದ್ದೆ, ಏನೇ ನಡೀತಾ ಇದೆ ಅಂತ ತಿಳ್ಕೊಂಡು ಅಂತೇಳಿ. ಅದಕ್ಕೆ ಆ ವಿಚಾರವನ್ನು ನಾನು ಹೇಳ್ತಾ ಇದ್ದೆ. ಅಂದಾಗ ಏನೋ ವಿಚಿತ್ರ ಘಟನೆ ನಡೀತು ಅಂತ ತಿಳ್ಕೊಂಡು ಅಂತ ಹೇಳಿದೆಯಲ್ಲ, ಆ ವಿಚಿತ್ರ ಘಟನೆ ಯಾವ್ದು ದ್ರೌಪದಿ? ಯುದ್ಧ ಪ್ರಾರಂಭವಾಗಬೇಕು ಅಷ್ಟರಲ್ಲಿ ಧರ್ಮರಾಜ ತನ್ನ ಕವಚವನ್ನು ಕಳೆದ್ಬಿಟ್ಟ, ತೆಗೆದ. ತನ್ನ ಧನುಷ್ಯ ಬಾಣಗಳನ್ನು ಬದಿಗಿಟ್ಬಿಟ್ಟ ಧರ್ಮರಾಜ. ಕೆಳಗಿಳಿದ. ಪಾಂಡವರು ಗಾಬರಿ. ಭೀಮ ಗಾಬರಿ ಆಗಿರಲಿಲ್ಲ. ಉಳಿದ ಪಾಂಡವರು ಗಾಬರಿ ಆಗಿದ್ದಾರೆ. ಏನಪ್ಪ ಆಯ್ತಾ ವೇಳೆಯಲ್ಲಿ ಯುದ್ಧ ಬೇಡ ಅಂತ ತಿಳ್ಕೊಂಡು ಸಂಧಿ ಮಾಡ್ಕೊಳ್ಳಿಕ್ಕೆ ನಾನು ಸರೆಂಡರ್ ಆಗಲಿಕ್ಕೆ ಹೊರಟ, ನೀನು ಯುದ್ಧ ಮಾಡೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಕವಚ ಯಾಕೆ ಬಿಚ್ಚಿದ, ಧನುರ್ಬಾಣಗಳನ್ನು ಯಾಕೆ ಕೆಳಗಿಟ್ಟ, ರಥದಿಂದ ಕೆಳಗೆ ಹಾಕಿಳಿದ, ಕಾಲಲ್ಲಿರ್ತಕ್ಕಂಥ ಅದ್ದಲ್ಲಿರ್ತಕ್ಕಂಥ ಪಾದರಕ್ಷೆಯನ್ನು ಬಿಟ್ಬಿಟ್ಟಿದ್ದಾನೆ. ಭೀಮ ಅರ್ಜುನರು ಅವನು ಹಿಂದೆ ಹೋಗಿದ್ದಾರೆ. ಅವನು ಎಲ್ಲಿ ಹೊರಟ? ಕೌರವರೆಲ್ಲ ಬಹಳ ಸಂತೋಷ ಪಡ್ತಾ ಇದ್ದಾರೆ. ದುರ್ಯೋಧನಾದಿಗಳು, ಓ ಸೋಲನ್ನು ಒಪ್ಕೊಂಡಿದ್ದಾನೆ ಧರ್ಮರಾಜ, ಬರ್ತಾ ಇದ್ದಾನೆ, ಶರಣಾಗತನಾಗ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದಾರೆ. ಅವನು ಕಾಲ್ನಡಿಗೆಯಲ್ಲಿ ನಡೀತಾ ಭೀಷ್ಮಾಚಾರ್ಯ ಹತ್ರ ಬಂದ. ಭೀಷ್ಮಾಚಾರ್ಯ ಹತ್ರ ಬಂದು ಆ ಕಾಲದಲ್ಲಿ ಭೀಷ್ಮಾಚಾರ್ಯ ಕಾಲನ್ನು ಹಿಡಿದು ನಮಸ್ಕಾರವನ್ನು ಮಾಡಿದ್ದಾನೆ. ಭೀಷ್ಮಾಚಾರ್ಯ ತಿಳಿದುಕೊಂಡ್ರು, ಏನಪ್ಪ ಇವನು ಕೂಡ ಯುದ್ಧ ಬಿಡಬೇಕಂತಾನೇನು ಯಾರಿಗೂ ಗೊತ್ತು ಅಂತ ತಿಳ್ಕೊಂಡು ಅಂತೇಳಿ. ಯಾಕೆ ಹಿಂದಕ್ಕೆ ಕೃಷ್ಣನ ಎದುರಿಗೆ ಧರ್ಮರಾಜ ಹೇಳ್ಕೊಂಡಿದ್ನಲ್ಲ, ಈ ಕ್ಷತ್ರಿಯ ಧರ್ಮವೇ ಭಾಳ ಕೆಟ್ಟದ್ದಿದೆ ನೋಡಿ. ಶೂದ್ರ ಧರ್ಮ ಎಷ್ಟು ಚೆನ್ನಾಗಿದೆ. 3 ವರ್ಣದವರಿಗೆ ಬೇಕಾದ ಎಲ್ಲ ಅನುಕೂಲತೆಯನ್ನು ಮಾಡ್ತಾ ಮಾಡ್ತಾ ಆರಾಮಾಗಿರ್ಬೋದು. ವೈಶ್ಯ ವೈ ಪಣ್ಯಜೀವಿನಃ. ವೈಶ್ಯರು ವ್ಯಾಪಾರ ಕೃಷಿ ಲೇವಾದೇವಿ ಮಾಡ್ಕೊಂಡು ಎಷ್ಟು ಸುಖವಾಗಿರ್ತಾರೆ.
ಬ್ರಾಹ್ಮಣರು ತಮ್ಮ ಅಧ್ಯಯನಾದಿಗಳನ್ನು ಮಾಡಿಕೊಂಡು ಸರಿಯಾಗಿರ್ತಾರೆ. ಆದರೆ ಕ್ಷತ್ರಿಯ ಧರ್ಮ ಎಷ್ಟು ಕಠೋರ. ಒಬ್ಬ ಕ್ಷತ್ರಿಯ ಇನ್ನೊಬ್ಬ ಕ್ಷತ್ರಿಯ ಅಂದ್ಕೊಳ್ಬೇಕು. ಕ್ಷತ್ರಿಯ ಕ್ಷತ್ರಿಯಂ ಹಂತಿ ಮತ್ಸ್ಯೋ ಮತ್ಸ್ಯೇನ ಜೀವತಿ. ಹೇಗೆ ಸಣ್ಣ ಮೀನನ್ನು ತಿಂದು ದೊಡ್ಡ ಮೀನು ಉಪಜೀವನ ಮಾಡ್ತದೆ, ಹಾಗೆ ಸಣ್ಣ ರಾಜರನ್ನು ಸೋಲಿಸಿ ದೊಡ್ಡ ರಾಜರು ಅವರನ್ನು ಸೋಲಿಸಿದ ಚಕ್ರವರ್ತಿಗಳು ಒಬ್ಬರಿಗೊಬ್ಬರು ಸೋಲಿಸಿ ಪರಸ್ಪರ ಹೊಡೆದಾಡ್ತಾರಲ್ಲ ಕ್ಷತ್ರಿಯರು. ಒಂದು ತಮ್ಮ ಏರಿಯಾಕ್ಕೆ ಇನ್ನೊಂದು ಬೇರೆ ಏರಿಯಾ ನಾಯಿ ಬಂದರೆ ಈ ಏರಿಯಾದ ನಾಯಿ ಗುರ್ರ ಅಂತ ತಿಳ್ಕೊಂಡಂತೇಳಿ ಅದನ್ನು ಅಂಜಿಸ್ತದೆ. ಇಂಥ ವಿಚಿತ್ರ ಧರ್ಮ ಈ ಕ್ಷತ್ರಿಯ ಧರ್ಮ. ಕೊಲ್ಲೋದು, ರಕ್ತಪಾತ ಮಾಡಿಸೋದು. ಯಾಕೋ ಈ ಧರ್ಮ ನಂಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ತಿಳ್ಕೊಂಡು ಅಂದಿದ್ದ. ಈಗ ಮತ್ತೆ ಪುನಃ ಏನಾದರೂ ಶರಣಾಗತನಾಗಿ ಹೊರಟಿದ್ದಾನೇನು ಅಂತ ತಿಳ್ಕೊಂಡಂತೇಳಿ ಅರ್ಜುನ ಕೃಷ್ಣನ ಕಡೆಗೆ ನೋಡ್ತಾ ಇದ್ದಾನೆ. ಕೃಷ್ಣ ಸುಮ್ಮನೆ ನಗ್ತಾ ಇದ್ದ. ಧರ್ಮರಾಜ ಹೋದ. ಭೀಷ್ಮಾಚಾರ್ಯ ಕಾಲಿಗೆ ಮುಟ್ಟಿದ. ಧರ್ಮರಾಜ ಬರ್ತಾನೆ, ಯುದ್ಧ ಭೂಮಿಯಲ್ಲಿ ನನ್ನ ಕಾಲು ಹಿಡಿತಾನೆ ಅನ್ನುವ ವಿಚಾರವನ್ನು ಭೀಷ್ಮಾಚಾರ್ಯ ಕೂಡ ಕಲ್ಪನೆ ಮಾಡಿರಲಿಲ್ಲ. ಧರ್ಮರಾಜ ಅಂತಾನೆ, ತಾತ ನಾವು ಧಾರ್ಮಿಕರು ಅಂತ ಗೊತ್ತಿದೆ ಅಲ್ಲ, ಎಲ್ಲ ಬಿಟ್ಟು ಮತ್ತೆ ಅಧರ್ಮದ ಪಕ್ಷಕ್ಕೆ ನಿಂತರಲ್ಲ ನೀವು. ಏನೇ ಇರಲಿ, ನೀವು ನಮ್ಮ ಕುಲದ ಹಿರಿಯರು, ಅದಕ್ಕೆ ಯುದ್ಧದ ಪರ್ಮಿಷನ್ ಕೇಳಲಿಕ್ಕೆ ನಾನು ಬಂದಿದ್ದೆ. ಭೀಷ್ಮಾಚಾರ್ಯ ತಿಳ್ಕೊಂಡಿದ್ದು ಇವನಾದರೂ ಶರಣಾಗತನಾಗಿ ಬರ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ. ಹಿರಿಯರು ನಿಮ್ಮ ಅನುಮತಿ ತೆಗೆದುಕೊಳ್ಬೇಕು, ಯಾಕೆ ನಿಮ್ಮ ಮೇಲೆ ಬಾಣ ಬಿಡಬೇಕಾಗ್ತದೆ. ನಾವು ಮೊಮ್ಮಕ್ಕಳು ನಮ್ಮ ಮೇಲೆ ಬಿಲ್ಲೆತ್ತುವಾಗ ನಿಮಗೂ ಕರುಣೆ ಬರ್ಬೋದು. ನಮ್ಮನ್ನು ಗಾಯಗೊಳಿಸ್ಬೇಕು ಅಂತ ಅನ್ನಿಸ್ತದೆ ಮೊಮ್ಮಕ್ಕಳಿಗೆ. ಅದು ಎಂದಿಗೂ ನಿಮ್ಮ ವಿಷಯದಲ್ಲಿ ನಾವು ತಪ್ಪು ಮಾಡಿರಲಿಲ್ಲ. ಭೀಷ್ಮಾಚಾರ್ಯಗೆ ಅಳು ಬಂತು. ಮುಖ ಮುಚ್ಚಿಕೊಂಡು ಅಳ್ತಾ ಇದ್ದಾರೆ. ಯಾವ ಮೊಮ್ಮಕ್ಕಳನ್ನು ತೊಡೆ ಮೇಲೆ ಬೆಳೆಸಿದೆ, ಯಾವ ಮೊಮ್ಮಕ್ಕಳನ್ನು ಓಡಾಡಿಸಿದ್ದೇನೆ, ಯಾವ ಮೊಮ್ಮಕ್ಕಳಿಗೆ ನಾನು ಈ ರೀತಿಯಾಗಿರ್ತಕ್ಕಂಥ ಎಲ್ಲ ರೀತಿ ಶಿಕ್ಷಣ ಕೊಡಿಸಿದ್ದೇನೆ, ಅವರ ಪ್ರತಿಯೊಂದು ಉನ್ನತಿಗೆ ನಾನು ನೋಡಿದ್ದೇನೆ. ಈಗ ಅವರ ವಿರುದ್ಧ ಕೊನೆ ಕಣ್ಣೀರನ್ನು ಒರೆಸಿದ್ದಾರೆ. ಧರ್ಮರಾಜ, ಇದಕ್ಕೆ ಹೇಳ್ತಾರಪ್ಪ, ಅರ್ಥಸ್ಯ ಪುರುಷೋ ದಾಸಃ ದಾಸಸ್ವರ್ಥೋ ನ ಕಸ್ಯಚಿತ್. ಮನುಷ್ಯ ಹಣದ ಸೇವಕ ಯಾವಾಗಲೂ. ಹಣಕ್ಕಾಗಿ ಯಾರ್ಯಾರ್ದೋ ಸೇವೆ ಮಾಡ್ತಾನೆ, ಹಣಕ್ಕಾಗಿ ಎಷ್ಟು ಅನ್ಯಾಯ ಮಾಡ್ತಾನೆ. ನಾನು ಕೂಡ ಇವನು ದುರ್ಯೋಧನ ಉಪ್ಪು ಉಂಡಿದ್ದೇನಪ್ಪ. ದುರ್ಯೋಧನನ ಉಪ್ಪಿನ ಋಣಕ್ಕೋಸ್ಕರ ಈ ಪಕ್ಷದಿಂದ ಯುದ್ಧ ಮಾಡ್ತೇನೆ. ಸಂದರ್ಭ ಬಂದಾಗ ನನ್ನ ಹತ್ರ ಬಾ, ನನ್ನ ಪ್ರಾಣವನ್ನಾದರೂ ಕೊಡ್ತೇನೆ, ಆದರೆ ಪಾಂಡವರು ಜಯ ಆಗಲಿ ಅಂತ ಬಯಸ್ತೇನೆ. ಯಥೋ ಧರ್ಮಸ್ತಥೋ ಜಯ. ಜಯ ನಿಮ್ಮದೇ ಇದೆಯಪ್ಪ. ನಾನು ಬದುಕಿನ ತನಕ ಅಂತೂ ನೀವು ಗೆಲ್ಲಕ್ಕಾಗೋದಿಲ್ಲ. ಆದರೆ ಸಂದರ್ಭ ಬಂದಾಗ ನಿಮಗಾಗಿ ನನ್ನ ಬದುಕನ್ನು ಮುಡಿಪಿಡ್ತೇನೋ. ಹೋಗಿ ಬಾ, ಜಯಶಾಲಿ ಆಗು ಅಂತ ಭೀಷ್ಮಾಚಾರ್ಯ ಕಳಿಸಿದ್ದಾರೆ. ಅಲ್ಲಿಂದ ಹೊರಟು ದ್ರೋಣಾಚಾರ್ಯ ಹತ್ರ ಬಂದಿದ್ದಾನೆ. ಈ ಕಡೆ ದುರ್ಯೋಧನ ಶರಣಾಗತನಾಗಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ನನ್ನ ಹತ್ರ ಬರಬೇಕಾಗಿತ್ತು. ಭೀಷ್ಮರ ಹತ್ರ ಯಾಕೆ ಹೋದ? ಭೀಷ್ಮರು ಯಾಕೆ ಅಳ್ಲಿಕ್ಕತ್ತಾರ? ಏನು ಮತ್ತೆ ಏನಾದರೂ ಆಯ್ತಾ ಬೆಳ್ಳಕ್ಕೆ ನಮ್ಮ ಪಕ್ಷ ಬಿಟ್ಟು ಹೋಗ್ತಾರೋ ಏನೋ ಅಂತ ಅವನಿಗೆ ಡಬ ಎದೆಯಲ್ಲಿ ಪ್ರಾರಂಭ.
ದ್ರೋಣಾಚಾರ್ಯ ಹತ್ರ ಬರ್ತಾರೆ. ದ್ರೋಣಾಚಾರ್ಯ ಹತ್ರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅರ್ಜುನ ಕೇಳ್ತಾನೆ, ಕೃಷ್ಣ ಏನಿದು ಅಣ್ಣಂದು? ನೀನು ಅಣ್ಣ ಭಾಳ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ, ಭಾಳ ಯೋಗ್ಯವಾಗಿರ್ತಕ್ಕಂಥ ರೀತಿಯನ್ನು ಮಾಡ್ತಾ ಇದ್ದಾನೆ. ಶತ್ರುವಾಗಿ ಎದುರಿಗೆ ನಿಂತವರಿಗೆ ನಮಗೆ ಜಯ ಆಗಲಿ ಅಂತ ತಿಳ್ಕೊಂಡಂತೇಳಿ ಅವ್ರ ಕಡೆಯಿಂದ ವರ ತೊಗೊಳ್ಲಿಕ್ಕೆ ಹೋಗಿದ್ದಾನೆ. ಎಂಥ ಅದ್ಭುತ ರಾಜನೀತಿ! ಕೃಷ್ಣ ಹೇಳಿದ ಮೇಲೆ ನನಗೂ ಅನಿಸ್ತು, ಧರ್ಮರಾಜ ತಪ್ಪು ಮಾಡ್ತಾ ಇಲ್ಲ, ಭಾಳ ಒಳ್ಳೆ ನೀತಿಯನ್ನು ಅನುಭವಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ. ಆ ನಂತರ ದ್ರೋಣಾಚಾರ್ಯ ಹತ್ರ ಬರ್ತಾನೆ. ಆಚಾರ್ಯರೇ, ಸಾಷ್ಟಾಂಗ ನಮಸ್ಕಾರ. ಆದರೆ ನೀವು ಬ್ರಾಹ್ಮಣರಾಗಿ ಇಂಥ ವಿನಾಶಕ್ಕೋಸ್ಕರ, ದುರ್ಯೋಧನ ಪಕ್ಷಕ್ಕೋಸ್ಕರ ನೀವು ನಿಂದಿರಬೇಕಾಗಿತ್ತೆ. ದ್ರೋಣಾಚಾರ್ಯಗೂ ಮತ್ತೆ ಆಗ ಅನಿಸ್ತಿದೆ, ಹೌದು, ಧರ್ಮರಾಜ ಹೇಳೋದು ಭಾಳ ಚೆನ್ನಾಗಿದೆ. ಆದರೆ ಏನು ಮಾಡಬೇಕು? ಅರ್ಜುನನ ಎದುರಿಗೆ ನನ್ನ ಮಗನಿಗೆ ಮರ್ಯಾದೆ ಸಿಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಈ ಪಕ್ಷದಲ್ಲಿ ನನ್ನ ಮಗನಿಗೆ ಮರ್ಯಾದೆ ಅಂತೇನೋ ಸ್ವಾರ್ಥದಿಂದ ನಾನು ಅನ್ಯಾಯದ ಅಧರ್ಮದ ಪಕ್ಷದಿಂದ ಯುದ್ಧ ಮಾಡ್ತಾ ಇದ್ದೇನಲ್ಲ, ದೇವರು ಕ್ಷಮಿಸಿಯಾನೆ? ಇಲ್ಲ. ಹೋಗು ಧರ್ಮರಾಜ, ಧರ್ಮ ಇದ್ದಲ್ಲಿ ಜಯ, ನಿನಗೆ ಜಯ ಆಗ್ತದೋ? ಆಶೀರ್ವಾದ ಮಾಡ್ತೇನೆ. ನಾನು ಯುದ್ಧ ಎಲ್ಲಿವರೆಗೂ ಮಾಡ್ತೇನೆ? ನನಗೆ ಅಪ್ರಿಯವಾಗಿರ್ತಕ್ಕಂಥ ಸುದ್ದಿ ತಿಳಿಯುವವರೆಗೂ ನಾನು ಇಡ್ತೇನೆ. ನನಗೆ ಅಪ್ರಿಯವಾದ ಸುದ್ದಿ ತಿಳಿದರೆ ನಾನು ಶಸ್ತ್ರಾನ್ಯಾಸ ಮಾಡಿಬಿಡ್ತೇನೆ. ಹಾಗೆ ನಿಮಗೇ ಜಯನು. ಯಥೋ ಧರ್ಮಸ್ತಥೋ ಜಯ. ಆದರೆ ಮಾತು ಕೊಡ್ತೇನೆ, ನಿಮ್ಮ ಯಾರನ್ನು ನಾನು ಕೊಲ್ಲೋದಿಲ್ಲ. ಪಾಂಡವರಿಗನ್ನು ಕೊಲ್ತಕ್ಕಂಥ ಕಾರ್ಯವನ್ನು ನಾನು ಮಾಡಲಿಕ್ಕೆ ಹೋಗಂಗಿಲ್ಲ. ಇಷ್ಟು ಮಾತ್ರ ನಿಶ್ಚಯ ಇಟ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡಂತೇಳಿ ಆಗ ದ್ರೋಣಾಚಾರ್ಯ ಆಶೀರ್ವಾದ ಮಾಡಿದ್ದಾರೆ, ನೀವೇ ಜಯಶಾಲಿ ಆಗುವಂಥ. ಆನಂತರ ಅವನು ಬಂದಿದ್ದಾನೆ ತನ್ನ ಸೋದರ ಮಾವನಾಗಿರ್ತಕ್ಕಂಥ ಶಲ್ಯನ ಹತ್ತಿರ. ಶಲ್ಯ, ತಪ್ಪಿನಿಂದಾಗಿ ತಪ್ಪು ಪಕ್ಷಕ್ಕೆ ಹೋಗಿದ್ದೀಯ, ಹೋಗಿ. ಆದರೆ ನಾವು ಹೇಳಿದಂತೆ ಸಂದರ್ಭ ಬಂದಾಗ ಕರ್ಣನ ಸಾರಥಿಯಾಗಿ ಆ ತೇಜೋವಧ ಮಾಡ್ತಕ್ಕಂಥದ್ದು ನೆನಪು ಮಾಡಲಿಕ್ಕೆ ಬಂದಿದ್ದೇನೆ. ಆಶೀರ್ವಾದ ಮಾಡು ಸೋದರ ಮಾವ ಅಂತ ಹೇಳಿದ ಯುಧಿಷ್ಠಿರ ಕೈ ಜೋಡಿಸಿ ತಿರುಗಿ ಬಂದಿದ್ದ. ಇಲ್ಲಿ ದುರ್ಯೋಧನ, ದುಶ್ಯಾಸನ, ಅವರು ಇವರು ಏನು ಮಾತುಕತೆ ನಡೀತು ಏನೋ ಗೊತ್ತಿಲ್ಲ. ದುಶ್ಯಾಸನ ಭೀಷ್ಮಾಚಾರ್ಯ ರಕ್ಷಕನಾಗಿರ್ತಕ್ಕಂಥ ಅಣ್ಣನಿಗೆ ಹೇಳ್ತಾನೆ, ಏನು ಹೇಳ್ತಿದ್ರಪ್ಪ, ಯಥೋ ಧರ್ಮಸ್ತಥೋ ಜಯ, ಆಶೀರ್ವಾದ ಮಾಡಿದ್ದೀನಿ ಅಂತ ಹೇಳ್ತಿದ್ರು. ಈ ಮುದಕ್ಕೆ ಏನು ಗಡಗಡ ಮಾಡ್ತಾನೋ ಗೊತ್ತಿಲ್ಲ. ಅಷ್ಟರಲ್ಲಿ ಧರ್ಮರಾಜ ತನ್ನ ರಥದಲ್ಲಿ ಹೋಗಿ ಕೂತ್ಕೊಂಡ. ಅಷ್ಟರಲ್ಲಿ ಅರ್ಜುನ ಎಲ್ಲರನ್ನೂ ನೋಡಿದ. ತನ್ನವ್ರು ನೋಡಿದ, ಮಕ್ಕಳು, ಆನಂತರ ಸಂಬಂಧಿಕರು, ಬಂದವರು, ಬಾಂಧವರು, ಮಾವ, ಸೋದರ ಮಾವ, ಅವರು ಇವರು, ಈ ಕಡೆಗೆ ಆಚಾರ್ಯರು, ಗುರುಗಳು, ಭೀಷ್ಮ ಪಿತಾಮಹ. ಏನನ್ನಿಸ್ತನೋ ಯಾರಿಗೂ ಗೊತ್ತು. ವಿಸೃಜ್ಯ ಸಶನಂ ಶಾಪಂ, ತನ್ನ ಬತ್ತಳಿಕೆ ಸನುಷ್ಠೆಯನ್ನು ಕೆಳಗೆಸದ ರಥದ ಆ ಕುದುರೆ ಕಟ್ಟೋದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಕಟ್ಟಿಗೆ ಇರ್ತದೆ, ಅದ್ರ ಮೇಲೆ ಕೂತ್ಕೊಂಡ. ಕೃಷ್ಣ ಯುದ್ಧ ಮಾಡಂಗಿಲ್ಲ ಅಂತ. ಆನಂದ ಏನಾಯ್ತು ಇವನಿಗೆ? ಅವ ಯುದ್ಧ ಯಾವ ನಿಲ್ಲಿಸ್ಬೇಕು, ಅವ ಹೋಗಿ ಯುದ್ಧ ಗೆಲ್ಲಿಗೆ ಜಯ ಕೊಟ್ರಿ ಅಂತ ತಿಳ್ಕೊಂಡು ಹೇಳಿದ. ಅಣ್ಣ ಕೇಳಿದ, ಈ ಮಹಾವೀರ ಹಣೆ ಬರ ಯುದ್ಧ ಮಾಡಂಗಿಲ್ಲ ಅಂತಂತಾನಲ್ಲ.
ಆಗ ಮುಂದೆ ಕೃಷ್ಣ ಏನು ಸಮಾಧಾನ ಹೇಳಿದ, ಅದೇ ಭಗವದ್ಗೀತೆಯಲ್ಲೇನು. ಹೀಗೂ ನಾಳಿನ ದಿವಸ ಗೀತಾ ಜಯಂತಿ ಬಂದಲ್ಲ, ಅಂದರೆ ಧೃತರಾಷ್ಟ್ರ ಸಂಜಯ ರೂಪ ಸಂವಾದ ರೂಪವಾದ ಗೀತಾ ಜಯಂತಿ ನಾಳೆ. ಹಾಗೆ ಚತುರ್ದಶಿ ದಿವಸ ಇವನು ಉಪದೇಶ ಮಾಡಿದ್ದಾನೆ ಅರ್ಜುನನಿಗೆ ಶ್ರೀಕೃಷ್ಣ. ಆದ್ದರಿಂದಾಗಿ ನಿಜವಾಗಿಯೂ ಗೀತೆಯಲ್ಲಿ ಅರ್ಜುನ ಏನು ಕೇಳಿದ, ಕೃಷ್ಣ ಏನು ಉತ್ತರ ಕೊಟ್ಟ, ಇದು ಅರ್ಜುನ ತನ್ನ ಆತ್ಮಕಥೆಯಲ್ಲಿ ವಿಸ್ತಾರವಾಗಿ ಹೇಳೋನಿದ್ದಾನೆ. ನಾಳೆ ಗೀತಾ ಜಯಂತಿ ಅಂತ ತಿಳ್ಕೊಂಡಂಥೇಳಿ ನಾನು ಸಂಕ್ಷಿಪ್ತವಾಗಿ ನಿಮಗೆ 18 ಅಧ್ಯಾಯದ, ಯಾಕೆ 18 ಅಧ್ಯಾಯಕ್ಕೆ ನಾನು ಕೂಡ ಪ್ರತಿನಿಧಿಯಲ್ಲೇನು. ನೀವು ದಾಸರೇ ಹಾಡಿದ್ದಾರಲ್ಲ, ಭಾರತಿ ಮಜ್ಜನನಿಯ ಭಾರತಿ ದ್ವಿನವ ರೂಪದಿ ಮಾಳಪೆ, 18 ರೂಪದಿಂದ ನೀನು ನಮ್ಮ ಮೇಲೆ ಅನುಗ್ರಹ ಮಾಡ್ತೀಯ ಅಂತ ಹೇಳಿ ಅಂದಿದ್ದಾರೆ. ಹಾಗೆ 18 ಅಧ್ಯಾಯಕ್ಕೆ ನನ್ನದು ಒಂದು ರೀತಿಯಾದ ಸಂಬಂಧ ಇದೆಯಲ್ಲ. ನಾಳೆ ಗೀತಾ ಜಯಂತಿಯ ಶುಭ ಮುಹೂರ್ತದಲ್ಲಿ ಸಂಕ್ಷಿಪ್ತವಾಗಿ 18 ಅಧ್ಯಾಯದ ಸಾರವನ್ನು ನಾನು ಹೇಳ್ತೇನೆ. ಈ ಸಲ ದ್ರೌಪದಿಯ ಮುಖದಿಂದ ಸಂಕ್ಷಿಪ್ತವಾಗಿ ಭಗವದ್ಗೀತಾ ಕೇಳಿ, ಆನಂತರ ಯುದ್ಧದಲ್ಲಿ ಏನಾಯಿತು ಅಂತ ಅನ್ನೋದು ನಿಮ್ಗೆ ಹೇಳ್ತೇನೆ. ಏನು ದ್ರೌಪದಿ ತನ್ನ ಕಥೆ ಹೇಳಿಬಿಟ್ಟು ಸಂಪೂರ್ಣ ಮಹಾಭಾರತ ಹೇಳಿಕತ್ತಾಳೆ ಅಂತ ಅನ್ಬೋದು. ಹೌದೇನು ಮಾಡಲಿ, ಪ್ರತಿಯೊಂದು ಘಟನೆಗೆ ನನಗೆ ಸಂಬಂಧ ಇದೆ. ಯಾಕೆ ಇದು ನಡೆಯೋದನ್ನೇ ನನ್ನ ರಕ್ಷಣೆಗೋಸ್ಕರ. ಧರ್ಮ ಯುದ್ಧ ಯಾವಾಗಲೂ ಆಗೋದು ವೇದಶಾಸ್ತ್ರಗಳ ರಕ್ಷಣೆಗೋಸ್ಕರವೇ ಅಲ್ಲೇನು. ನನ್ನ ಡೈರೆಕ್ಟ್ ಸಂಬಂಧ ಇರೋದರಿಂದಾಗಿ ಸಂಕ್ಷಿಪ್ತವಾಗಿ ಆಯಾ ಸಂದರ್ಭವನ್ನು ಹೇಳ್ತಾ ಇದ್ದೇನೆ. ವಿಸ್ತಾರವಾಗಿ ಅವರು ತಮ್ಮ ಆತ್ಮಕಥೆಯಲ್ಲಿ ಹೇಳ್ತಾರೆ, ಹೇಳ್ಕೊಳ್ಳಿ. ನಾಳೆ ಮಾತ್ರ ಗೀತಾ ನಾನು ಹೇಳ್ತೇನೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮಯ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತೆ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತ. ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.